ವಂದನೆಗಳು ಸಿಸ್ಟರ್ ಎಲ್ಲರಿಗೂ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರ ನಿಮಗೆ ಶುಭ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನನ್ನ ವಾಕ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವ, ನಮಗಿರ್ತಕ್ಕಂಥ ಅನುಕೂಲಗಳ ಮಧ್ಯೆ ದೇವ, ನಿನ್ನ ವಾಕ್ಯವನ್ನ ಧ್ಯಾನ ಮಾಡಲು, ನಿನ್ನ ವಾಕ್ಯವನ್ನ ಕೇಳಲು ನಾವೆಲ್ಲರೂ ಸೇರಿದ್ದೇವೆ ದೇವ. ದೇವ, ಸೇರಿರ್ತಕ್ಕಂಥ ಎಲ್ಲಾ ನಿನ್ನ ಮಕ್ಕಳನ್ನ ನಿನ್ನ ಕೈಗೊಪ್ಪಿಸಿಕೊಡ್ತೇನೆ ದೇವ. ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆಯುವವರಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಈ ಸಂದರ್ಭದಲ್ಲಿ ಬೋಧಿಸುವಂತ ನನ್ನನ್ನು ಕೂಡ ನಿಮ್ಮ ಕೈಗೊಪ್ಪಿಸಿಕೊಡ್ತಾ ಇದ್ದೇನೆ ತಂದೆ. ದೇವ, ನಾನು ಬೋಧನೆ ಮಾಡತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಸಹೋದರ ಸಹೋದರಿಯರಿಗೆ ದೇವ ಒಂದು ನೀತಿ ಮಾರ್ಗವಾಗಿ ಪರಿಣಮಿಸುವಂತೆ ದೇವ, ಆ ವಾಕ್ಯವನ್ನು ಕೇಳಿ ಆ ವಾಕ್ಯದಲ್ಲಿ ಆ ವಾಕ್ಯದ ಪ್ರಕಾರ ನಡೆಯುವರಂತ ಆಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಇನ್ನು ಸೇರದೇ ಇರತಕ್ಕಂಥ ಅನೇಕ ಸಹೋದರ ಸಹೋದರಿಯರನ್ನು ಕೂಡ ನಿನ್ನ ಕೈಗೊಪ್ಪಿಸಿಕೊಡ್ತಾ ದೇವ. ಅವರಿಗೆ ಅನುಕೂಲವಾದ ಸಮಯದಲ್ಲಿ ದೇವ ವಾಕ್ಯದ ಕಡೆಗೆ ತಿರುಗಿಕೊಂಡು ಭಯಭಕ್ತಿ ಜೀವಿತದಲ್ಲಿ ನಾವೆಲ್ಲರೂ ಕೂಡ ನಿನ್ನ ಸನ್ನಿಧಾನದಲ್ಲಿ ಒಂದಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ತಂದೆಯೇ, ಆಮೇನ್. ಎಲ್ರಿಗೂ ಕೂಡ ವಂದನೆಗಳು ಬ್ರದರ್ ಅಂಡ್ ಸಿಸ್ಟರ್ಸ್. ಬಹುಶಃ ಈ ದಿನ ನನಗೆ ತುಂಬಾ ಸಂತೋಷವಾಗ್ತಕ್ಕಂಥ ದಿನ. ಯಾಕಂತಂದ್ರೆ ಕಳೆದ ವಾರದಲ್ಲಿ ನಾನು ನನ್ನ ಅನ್ಯ ಕಾರ್ಯದ ನಿಮಿತ್ತವಾಗಿ ನನ್ನ ಡ್ಯೂಟಿನಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಒಂದು ಅವಕಾಶ ಇತ್ತು ಲಾಸ್ಟ್ ವೀಕ್ ನಾನು ಮಾತಾಡ್ಲಿಕ್ಕೆ. ರೇಖಾ ಸಿಸ್ಟರ್ ಅವರು ಕಾಲ್ ಮಾಡಿದ್ರು, ಆದರೆ ನನಗೆ ಅನಾನುಕೂಲತೆಯಿಂದ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ದಿನ ನನಗೆ ತುಂಬಾ ಬೇಜಾರು ಕೂಡ ಆಯ್ತು, ಅವಕಾಶವನ್ನು ತಪ್ಪಿಸ್ಕೊಂಡಲ್ಲ ಅಂತೇಳಿ. ಆದ್ರೂ ದೇವರು ನಿಜವಾಗ್ಲೂ ಕೂಡ ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಮತ್ತೊಂದು ಅವಕಾಶವನ್ನ ದೇವರು ನನಗೆ ಈ ದಿನ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು ಸಹೋದರ ಸಹೋದರಿಯರೇ. ಈಗಾಗಲೇ ಕಳೆದ ವಾರದಲ್ಲಿ ಅಥವಾ ಒಂದು 15 ದಿನದ ಹಿಂದೆ ನಾನು ಒಂದು ಪಾಠವನ್ನ ಮಾಡಿದ್ದೆ. ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆಯ ಲಾಭಗಳೇನು ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೆ. ಈ ಕ್ರೈಸ್ತರ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಪ್ರಿಯ ಸಹೋದರ ಸಹೋದರಿಯರೇ. ಅಂತ ಅಮೂಲ್ಯವಾದಂತ ಪಾಠದ ಅಂಶವನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದೀವಿ. ಈಗ ಅದರದ್ದು ಕಂಟಿನ್ಯೂಯೇಷನ್ ಭಾಗ ಹೇಳ್ತೀನಿ ಅಂತ ಹೇಳಿದೆ ನಾನು ನಿಮ್ಗೆಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಕ್ತಂತಂದ್ರೆ ಅದನ್ನ ನಾನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೆ ಸಹೋದರ ಸಹೋದರಿಯರೇ. ಸೊ ಅದೇ ಕಂಟಿನ್ಯೂಯೇಷನ್ ಪಾಠ ಇವತ್ತು ಮತ್ತೆ ನಾನು ನಿಮ್ಗೆ ಮಾಡ್ಲಿಕ್ಕೆ ಆಸೆ ಪಡ್ತಾ ಇದ್ದೀನಿ ಸಹೋದರ ಸಹೋದರಿಯರೇ. ಯಾಕೆಂತಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತರಿಗೂ ಕೂಡ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಪ್ರಿಯರೇ. ಪ್ರಾರ್ಥನಾ ಜೀವಿತ ನಮ್ಮೆಲ್ಲರಿಗೂ ಕೂಡ ಎಂತ ಒಂದು ದೇವರ ಅನ್ಯೋನ್ಯತೆಯಲ್ಲಿ ನಡೆಸುತ್ತೆ ಅಂತಕ್ಕಂಥದ್ದನ್ನ ನಾವು ಕಳೆದ ಕ್ಲಾಸ್ ನಲ್ಲಿ ನಾವು ನೋಡಿದ್ವಿ ಪ್ರಿಯರೇ. ಪ್ರಾರ್ಥನೆ ಇಲ್ಲ ಅಂತಂದ್ರೆ ದೇವರ ಸಹವಾಸದಿಂದನೇ ದೂರ ಇದ್ದಂಗೆ ಪ್ರಿಯರೇ. ಯಾಕಂತಾರೆ ಪ್ರಾರ್ಥನೆ ನಮಗೆ ಅನೇಕ ಲಾಭಗಳನ್ನ ತರುವಂತ ಒಂದು ಪ್ರಕ್ರಿಯೆ ಪ್ರಿಯರೇ. ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ನಮಗೆ ಎಲ್ಲವನ್ನು ಕೂಡ ದಯಪಾಲಿಸ್ಕೊಡ್ತಕ್ಕಂಥ ಒಂದು ಅಂಶ ಪ್ರಿಯರೇ. ನಮ್ಮಲ್ಲಿರುವ ಬಾಧೆಯನ್ನ, ನಮ್ಮಲ್ಲಿರುವಂತ ದಿಗುಲನ್ನ, ನಮ್ಮಲ್ಲಿರ್ತಕ್ಕಂಥ ಆಂದೋಲನವನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಕೇವಲ ಪ್ರಾರ್ಥನೆಗಿದೆ ಪ್ರಿಯರೇ. ಪ್ರಾರ್ಥನೆ ನಮ್ಮನ್ನು ಸಮಸ್ತ ಸಮಸ್ಯೆಗಳಿಂದ ದೂರ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಪ್ರಿಯರೇ. ಪ್ರಾರ್ಥನೆ ನಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಗೊಳಿಸ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ನಾವು ಕಳೆದ ಕ್ಲಾಸ್ ನಲ್ಲಿ ನೋಡಿದ್ವಿ ಪ್ರಿಯರೇ. ಪ್ರಾರ್ಥನೆ ನಮಗೆ ದೀರ್ಘ ಮನಃಶಾಂತಿಯನ್ನು ಕೂಡ ಕೊಡುತ್ತೆ ಅಂತಕ್ಕಂಥದ್ದನ್ನ, ದೇವರ ಚಿತ್ತವನ್ನ ತಿಳಿಯಪಡಿಸುತ್ತೆ ಅಂತಕ್ಕಂಥದ್ದನ್ನ, ನಮ್ಮ ಅವಸರತೆಗಳನ್ನ ದೇವರ ಮುಂದೆ ಹೇಳಿಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ನಮಗೆ ಪ್ರಾರ್ಥನೆ ಕೊಡುತ್ತೆ ಪ್ರಿಯರೇ. ಸೊ ಆ ಕಾರಣದಿಂದಾಗಿ ನನ್ನ ಸಹೋದರ ಸಹೋದರಿಯರೇ, ಪ್ರಾರ್ಥನಾ ಜೀವಿತ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಿಯರೇ. ಈ ಅಂಶವನ್ನು ನಾವು ಇಂದಿನ ಕ್ಲಾಸ್ ನಲ್ಲಿ ನೋಡಿದ್ವಿ, ಸರಿ, ಇದು ಒಳ್ಳೆಯದು. ಆದ್ರೆ ಆ ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಇವತ್ತಿನ ಪ್ರಮುಖ ಅಂಶ ಪ್ರಿಯರೇ. ಪ್ರಾರ್ಥನೆ ಅಂದ್ರೆ ಏನು, ಪ್ರಾರ್ಥನೆಯನ್ನ ಯಾವ ನಾಮದಲ್ಲಿ ಮಾಡಬೇಕು ಅಥವಾ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದೇ ಇವತ್ತಿನ ಒಂದು ಪಾಠದ ವಿಷಯ. ಇದು ಪ್ರತಿಯೊಬ್ಬ ಮೂಲ ಪಾಠದ ಅಂದ್ರ ಕ್ರೈಸ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೂಲ ಪಾಠವಾಗಿ ನಾವು ಹೇಳುವಂತ ಪಾಠ ಪ್ರಿಯರೇ. ಬಹಳ ಈ ಒಂದು ಪಾಠ ಯಾವ ರೀತಿ ಇದೆ ಅಂತಂದ್ರೆ ಸ್ವಲ್ಪ
ಕೇಳುವಂತವರಿಗೆ ಇವ್ರು ಏನ್ ಹೇಳ್ತಾರೆ ಅನ್ನುವಂತ ಒಂದು ಹುಮ್ಮಸ್ಸು ಕೂಡ, ಅಥವಾ ಕೇಳುವಂತ ಜನರಿಗೆ ಇದ್ಯಾವ ರೀತಿಯಪ್ಪ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಅನ್ಸುತ್ತೆ ಪ್ರಿಯರೇ. ನಿಜವಾಗಲೂ ಕೂಡ, ಖಂಡಿತವಾಗಲೂ ಕೂಡ ಕೆಲವೊಂದು ವಿಷಯಗಳು ಬೈಬಲ್‌ನಲ್ಲಿ ಹೆಂಗಿದೆ ಅಂತಂದ್ರೆ, ಕೆಲವೊಂದು ಜನರನ್ನ ಆಶ್ಚರ್ಯಪಡಿಸ್ತಕ್ಕಂಥದ್ದು ಮತ್ತು ಕೆಲವೊಂದು ಜನರಿಗೆ ಹೌದಾ ಅನ್ನುವಂತ ಒಂದು ಕಲ್ಪನೆಯನ್ನ ತರಿಸ್ತಕ್ಕಂಥ ಒಂದು ಅಂಶ ಕೆಲವೊಂದು ಇದಾವೆ ಪ್ರಿಯರೇ. ಅದರಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ಒಂದು ವಿಷಯ, ಪ್ರಾರ್ಥನೆಯನ್ನ ಯಾರಿಗೆ ಮತ್ತು ಯಾವಾಗ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಒಂದು ಅಂಶ ಪ್ರಿಯರೇ. ಹಾಗಾಗಿ ಈ ಪ್ರಾರ್ಥನೆಯನ್ನ ಬಹಳ ಶ್ರದ್ಧೆಯಿಂದ ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಿಯರೇ. ಯಾಕಂದ್ರೆ ಈ ಕ್ರೈಸ್ತತ್ವ ಅಂತಕ್ಕಂಥದ್ದೇನಿದೆ ಅಲ್ವಾ, ಅಥವಾ ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಕ್ರಿಸ್ತನ ಮ್ ಮರಣ, ಸಮಾಧಿ, ಪುನರುತ್ಥಾನದ ವಾಕ್ಯ ಆಗಿದೆ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ, ಈ ಕ್ರಿಶ್ಚಿಯಾನಿಟಿನಲ್ಲಿ ಇರ್ತಕ್ಕಂಥ ಕೆಲವು ಆಚರಣೆ ವಿಚಾರಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಬೇಕಾಗಿದೆ ಪ್ರಿಯರೇ. ಯಾಕಂತಂದ್ರೆ ಇನ್ನೂ ಹಲವಾರು ಜನ ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನಿಗೆ ವಿರೋಧವಾಗಿ ನಡೀತಕ್ಕಂಥ ಚಟುವಟಿಕೆಗಳು ಕೂಡ ಈ ಕ್ರೈಸ್ತತ್ವದಲ್ಲಿ ಇದಾವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಹಳ ಬೇಜಾರಾಗ್ತದೆ ಪ್ರಿಯರೇ. ಅದರಲ್ಲಿ ಒಂದು, ಕ್ರೈಸ್ತರಾಗಿರ್ತಕ್ಕಂಥ ಬಹಳಷ್ಟು ಜನ ತಪ್ಪು ಮಾಡ್ತಕ್ಕಂಥದ್ದು ಪ್ರಾರ್ಥನಾ ಜೀವಿತವನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ಪ್ರಿಯರೇ. ಯಾಕಂದ್ರೆ ಈ ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದು ಈಸಿಯಾಗಿ ಬಂದಿರತಕ್ಕಂಥದ್ದಲ್ಲ ಪ್ರಿಯರೇ. ಕ್ರಿಸ್ತನ ಮರಣದ ಮುಖಾಂತರವಾಗಿ, ಕ್ರಿಸ್ತನ ತ್ಯಾಗದ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ಸರ್ವ ಸತ್ಯಕ್ಕೆ ನಾವು ಹೋಗಿದ್ದೀವಿ ಪ್ರಿಯರೇ. ಕ್ರಿಸ್ತನ ಮರಣದ ನಂತರ ಆತನ ಶಿಷ್ಯರಾಗಿರ್ತಕ್ಕಂಥ ಅಪೊಸ್ತಲರು ಕೂಡ ಬಹಳ ಪ್ರಯಾಸವನ್ನ ಪಟ್ಟು ಎಲ್ಲೋ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ನಮ್ಮಂತ ಆತ್ಮಗಳಿಗೆ ಈ ದಿವ್ಯ ವಾಕ್ಯವನ್ನ ನಮಗೆ ಪಸರಿಸಿದ್ದಾರೆ ಪ್ರಿಯರೇ. ಅದಕ್ಕೆ ಒಂದು ಉದಾಹರಣೆಯನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲರು ಬರೆದ ಕೃತ್ಯಗಳು 5ನೇ ಅಧ್ಯಾಯ 40ನೇ ವಚನವನ್ನು ನೋಡಿದಾಗ, ನಾವು ಇವತ್ತು ₹100 ಕೊಟ್ರೆ ಈ ಬೈಬಲ್ ಸಿಗುತ್ತೆ ಅನ್ನುವಂಥದ್ದನ್ನು ಎಷ್ಟು ಈಸಿಯಾಗಿ ಮಾತಾಡ್ತೀವೋ, ಆಗಿನ ಕಾಲದಲ್ಲಿ ಈ ವ್ಯವಸ್ಥೆ ಇರ್ಲಿಲ್ಲ ಪ್ರಿಯರೇ. ಎಷ್ಟೋ ಜನ ತಮ್ಮ ಪ್ರಾಣಗಳನ್ನೇ ನೀಡಿದ್ದಾರೆ ಈ ಸುವಾರ್ತೆಗೋಸ್ಕರ ಪ್ರಿಯರೇ. ಅಷ್ಟು ಕಷ್ಟಪಟ್ಟು ಸಾರಿರ್ತಕ್ಕಂಥ ಸುವಾರ್ತೆಯನ್ನ ನಾವಿವತ್ತು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರಾಣಾರ್ಪಣೆ ನಮ್ಗೆ ವ್ಯರ್ಥವಾಗಿ ಕಾಣಿಸುತ್ತೆ ಪ್ರಿಯರೇ. ಆದುದರಿಂದ ನಮಗೆ ಎಚ್ಚರಿಕೆಯಾಗಿ ಒಂದು ವಾಕ್ಯವನ್ನ ನಿಮ್ಗೆ ಹೇಳ್ತೇನೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 40ನೇ ವಚನವನ್ನ ಒಂದು ಸಾರಿ ನಾವು ಓದೋಣ ಪ್ರಿಯರೇ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಇಲ್ಲಿ ಎಂತ ಅಪೊಸ್ತಲರು ಸಾಕು. ಅಂದ್ರೆ ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಹೆಸರನ್ನ ಯಾರು ಎತ್ತಿ, ಯೇಸು ಕ್ರಿಸ್ತನ ಒಂದು ವಿಷಯವನ್ನ, ಆತನ ಮರಣ, ಸಮಾಧಿ, ಪುನರುತ್ಥಾನದ ವಿಷಯವನ್ನ ಯಾರು ಹೇಳ್ತಾರೋ, ಯಾರು ಪ್ರಚುರ ಪಡಿಸ್ತಾರೋ, ಅವ್ರಿಗೆ ಎಂತ ಶ್ರಮಗಳಿದಾವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯೇಸು ಕ್ರಿಸ್ತನ ಮರಣ ಮಾತ್ರ ನಮಗೆ ಆ ಕಾಣಿಸ್ತಾ ಇರ್ಲಿಲ್ಲ, ಅದ್ರ ಜೊತೆಗೆ ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನದ ವಾಕ್ಯ ಅಂದ್ರೆ ಸುವಾರ್ತೆ ವಾಕ್ಯವನ್ನ ಯಾರು ಹೇಳ್ತಾರೋ ಅವರು ಕೂಡ ಅನೇಕ ಶ್ರಮಗಳನ್ನ ಅನುಭವಿಸಿದ್ದಾರೆ ಪ್ರಿಯರೇ. ಈ 40ನೇ ವಚನದಲ್ಲಿ ಹೇಳ್ತಾರೆ, ಅವರು ಅಂದ್ರೆ ಆ ಪ್ರಾಂತದ ಜನರು ಅಥವಾ ಅಲ್ಲಿರ್ತಕ್ಕಂಥ ಆ ಗಲಿಲಾಯದ ಫರಿಸಾಯರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಏನ್ ಮಾಡ್ತಾರಂತಂದ್ರೆ, ಅವನ ಮಾತಿಗೆ ಒಪ್ಪಿ ಅಪೋಸ್ತಲರನ್ನ ಕರೆಸಿ, ಅಪೋಸ್ತಲರು ಅಂತಂದ್ರೆ ಯೇಸು ಕ್ರಿಸ್ತನ ಶಿಷ್ಯಂದಿರನ್ನ ಕರೆದು ಯೇಸುವಿನ ಹೆಸರನ್ನ ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು. ನೋಡಿ, ಯೇಸು ಕ್ರಿಸ್ತನ ಹೆಸರನ್ನ ನೀವ್ ಎತ್ತಬಾರ್ದು, ಎತ್ತಿದರೆ ನಿಮ್ ಪರಿಸ್ಥಿತಿ ಬೇರೆ ಇರುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಇದು ಕೇವಲ ವಾರ್ನಿಂಗ್ ಅಂತ ನೋಡ್ತೀವಿ. ಮೇಲಿನ ಅಧ್ಯಾಯಗಳಲ್ಲಿ ನೋಡಿದಾಗ ಕೆಲವೊಂದು ಜನರನ್ನ ಕೊಂದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಂಗಾಗಿ ಅಂತ ಒಂದು ಕಷ್ಟದಿಂದ ಬಂದಿರತಕ್ಕಂಥ ಈ ಸೇವೆಯನ್ನ ಇವತ್ತು ನಾವುಗಳು ಯಾವ ರೀತಿ ಸ್ವೀಕರಿಸ್ತಾ ಇದ್ದೀವಿ, ಯಾವ ರೀತಿ ಅದನ್ನ ನಡೆಸ್ಕೊಳ್ತಾ ಇದ್ದೀವಿ, ಅದನ್ನ ಯಾವ ರೀತಿ ನಾವು ಅನುಷ್ಠಾನಕ್ಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಒಂದು ಸಾರಿ ಆಲೋಚನೆ ಮಾಡಿದಾಗ ನಿಜವಾಗಲೂ ಕೂಡ ಎಲ್ಲೋ ದಾರಿ ತಪ್ತಾ ಇದ್ದೀವೇನೋ ಅನ್ನುವಂತ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ ಪ್ರೇರೆ. ಕಾರಣ, ಇಂಥ ಕಷ್ಟದಿಂದ ಬಂದಿರತಕ್ಕಂತ ಈ ಸುವಾರ್ತೆಯನ್ನ ನಾವು ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು, ಸರಿಯಾದಂತ ರೀತಿಯಲ್ಲಿ ಅಧ್ಯಯನ ಮಾಡಿ ಆ ಪ್ರಕಾರ ನಾವು ನಡಿಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಪ್ರಿಯರೇ. ಮತ್ತೊಂದು ಸಾರ್ತಿ ಆ ವಾಕ್ಯವನ್ನ ನೀವು ನೋಡಿ ಪ್ರಿಯರೇ. ಅವರು ಅವನ ಮಾತಿಗೆ ಒಪ್ಪಿ ಅಪೋಸ್ತಲರನ್ನ ಕರೆಸಿ ಹೊಡಿಸಿ ಕರೆದು ಅವರನ್ನು ಒಡೆದು ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು.
ಮತ್ತೆ ಹೇಳ್ತಾರೆ, ಈಗ ಕರೆಸಿ ಹೊಡೆದಿದ್ದೀವಿ ನಿಮ್ಮನ್ನ. ಒಂದು ವೇಳೆ ಮತ್ತೆ ಇದೇ ರೀತಿ ಏನಾದರೂ ನೀವು ಮಾಡಿದ್ರೆ, ಹೊಡೆದ ನಂತರ ಹೇಳ್ತಾರೆ, ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನ ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು, ಅಪ್ಪಣೆ ಅಂದ್ರೆ ಏನ್ರಿ? ಆರ್ಡರ್ ಮಾಡ್ತಾರೆ ಅವರಿಗೆ. ನೀವು ಮಾತಾಡಬಾರ್ದು ಇನ್ಮೇಲೆ, ಇಷ್ಟಕ್ಕೆ ಬಿಡ್ತಾ ಇದ್ದೀವಿ. ಹ ಅವರನ್ನು ಬಿಟ್ಟು ಬಿಟ್ಟರು. ಒಂದು ವೇಳೆ ನೀವು ಈ ಮಾತನ್ನ ಕೇಳಿಲ್ಲ ಅಂದ್ರೆ ಮುಂದಿನ ಪರಿಸ್ಥಿತಿ ಬಹಳ ಘನಘೋರವಾಗಿರುತ್ತೆ ಅಂತಕ್ಕಂಥ ವಾರ್ನಿಂಗ್ ಅನ್ನ ಅವರಿಗೆ ಕೊಟ್ಟು ಕಳಿಸ್ತಾರೆ ಪ್ರಿಯರೇ. ಇದು ಕೂಡ ಅಪೋಸ್ತಲರು ಅವ್ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಪ್ರಿಯರೇ. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅಂತ ಸತ್ಯ ಸುವಾರ್ತೆಯನ್ನ ನಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನದಲ್ಲಿ ಈಸಿಯಾಗಿ ಸಿಗುವಂತ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಅವರ ಶ್ರಮ ಪ್ರಿಯರೇ. ಆದ್ರಿಂದ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಇದನ್ನ ಪ್ರತಿಯೊಂದನ್ನು ಕೂಡ ನಾವು ಗಮನಿಸಿ, ಪ್ರತಿಯೊಂದನ್ನು ಕೂಡ ಅಧ್ಯಯನ ಮಾಡ್ಕೊಂಡು ನಾವೇನಪ್ಪಾ ಅಂತಾರೆ ಮುಂದೆ ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಪ್ರಿಯರೇ. ಆದ್ದರಿಂದ ಕ್ರೈಸ್ತರಾದ ಸಹೋದರ ಸಹೋದರಿಯರೇ, ಪ್ರತಿ ವಾಕ್ಯವೂ ಕೂಡ ಯಾವುದೇ ಒಬ್ಬ ಸೇವಕನು ಹೇಳಿದ್ರು ಕೂಡ ಆ ವಾಕ್ಯವು ಯಾವ ರೀತಿ ಇದೆ, ಆ ವಾಕ್ಯವು ನಮ್ಗೆ ಸೂಟ್ ಅನ್ಸುತ್ತಾ ಇಲ್ವಾ ಅನ್ನುವಂತ ರೆಫರೆನ್ಸ್ ಅನ್ನ ನೀವು ಅಧ್ಯಯನ ಮಾಡಬೇಕಾಗಿದೆ ಪ್ರಿಯರೇ. ಅದಕ್ಕೆ ಪೌಲನು ತನ್ನ ಪತ್ರಿಕೆಯಲ್ಲಿ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಪೇತ್ರನು ಹೇಳ್ತಾನೆ ಪ್ರಿಯರೇ, ವಾಕ್ಯವು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. 20ನೇ ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಶಾಸ್ತ್ರದಲ್ಲಿ ವಾಕ್ಯವು ಶಾಸ್ತ್ರದಲ್ಲಿ ಯಾವ ಪ್ರವಾದನಾ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬ ನಿಂತ್ಕೊಳ್ಳಿ, ಸ್ಟಾಪ್. ಈ ಪ್ರವಾದನಾ ವಾಕ್ಯವು ಏನಿದೆ ಅಲ್ವಾ, ಈ ದೈವಶಾಸ್ತ್ರದಲ್ಲಿರ್ತಕ್ಕಂಥ, ಈ ಸತ್ಯವೇದದಲ್ಲಿರ್ತಕ್ಕಂಥ ಮಾತೇನಿದಾವಲ್ಲ, ಇವು ಮನುಷ್ಯ ಬುದ್ಧಿಯಿಂದ ಇರ್ತಕ್ಕಂಥದ್ದಲ್ಲ ಏನಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಈ ಧರ್ಮಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸ್ತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಇದು ಕೇವಲ ಮನುಷ್ಯನ ಜ್ಞಾನದಿಂದ ಉಂಟಾಗಿರ್ತಕ್ಕಂಥದ್ದು, ಮನುಷ್ಯನ ಜ್ಞಾನದಿಂದ ಬರೆಯಲ್ಪಟ್ಟಿರ್ತಕ್ಕಂಥದ್ದು, ಅಥವಾ ಮನುಷ್ಯನ ಜ್ಞಾನದಿಂದ ವಿವರಿಸ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಈ ವಾಕ್ಯದ ಅನುಷ್ಠಾನ, ಈ ವಾಕ್ಯದ ಒಂದು ಜ್ಞಾನ ಕೇವಲ ಮನುಷ್ಯ ಜ್ಞಾನದಿಂದ ಬಂದಿರತಕ್ಕಂಥದ್ದಲ್ಲ. ಅದನ್ನ ಮನುಷ್ಯ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳುವಂಥದ್ದು ಅಲ್ಲ, ಮನುಷ್ಯ ಜ್ಞಾನದಿಂದ ಬರೆದಿರ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಯಾರ ಜ್ಞಾನದಿಂದ ಇದನ್ನ ಬರೆಯಲ್ಪಟ್ಟಿದೆ, ಯಾವ ರೀತಿ ಇದರ ಉಗಮವಾಗಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮುಂದೆ ಓದ್ಬೇಕಾಗುತ್ತೆ ಪ್ರಿಯರೇ. ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ನೀವು ಹಳೆ ಒಡಂಬಡಿಕೆಯಲ್ಲಿ ತಗೋಬಹುದು ಅಥವಾ ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಮಾತುಗಳು ಅಥವಾ ಯಾವುದೇ ಒಂದು ಚಿತ್ತ ಅಂದ್ರೆ ದೇವರ ಮನುಷ್ಯನ ಕಲ್ಪನೆಯಿಂದ ಬರೆಸಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಯಾವ ಪ್ರವಾದನೆಯು, ಯಾವ ವಿಷಯವು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಪ್ರತಿ ಮಾತು ಕೂಡ ದೇವರ ಸಂಕಲ್ಪದಿಂದ, ದೇವರ ಚಿತ್ತದಿಂದ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರತಿ ಅಂಶವನ್ನು ಕೂಡ ಈ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣದಿಂದ ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿ ವಾಕ್ಯವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರಿಗೆ ಹೇಳಿದ್ದು, ಯಾವ ರೀತಿ ಹೇಳಿದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸಾಮಾನ್ಯ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಆದ ಕಾರಣ ಸಹೋದರ ಸಹೋದರಿಯರೇ, ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಪರಿಶೋಧನಾತ್ಮಕವಾಗಿರ್ತಕ್ಕಂಥ ಜ್ಞಾನವನ್ನ, ಬುದ್ಧಿಯನ್ನ ನಾವು ತಿಳ್ಕೊಬೇಕಾಗುತ್ತೆ ಪ್ರಿಯರೇ. ಯಾಕಂದ್ರೆ ಯಾರೋ ಹೇಳ್ತಾರೆ, ನಾವು ಕೇಳ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಸತ್ಯ ಇರುತ್ತೆ ಅನ್ನುವಂತ ನಂಬಿಕೆ, ವಿಶ್ವಾಸ ಬೇಡ ಪ್ರಿಯರೇ. ಯಾಕಂತಾರೆ ಯಾರು ಹೇಳಿದ್ರು ಕೂಡ ಇದು ಕರೆಕ್ಟ್ ಹೇಳಿದಾರೋ ಇಲ್ವೋ ಅಂತಕ್ಕಂಥ ಒಂದು ಪರಿಜ್ಞಾನ ಅಥವಾ ಪರಿಶೋಧನೆ ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಅಪೋಸ್ತಲರುಗಳು ಕೂಡ ಪ್ರತಿದಿನವೂ ಕೂಡ ತಾವು ಕಲ್ತಿರ್ತಕ್ಕಂಥದ್ದನ್ನ ತಾವು ಬೈಬಲ್ನಲ್ಲಿ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡ್ತಿದ್ದಾರೆ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳನ್ನ ನಾವು ನೋಡಿದಾಗ ಅಂದ್ರೆ ಆ ಒಂದು ಪರಿಶೋಧನಾತ್ಮಕ ಜೀವಿತ ನಮ್ಮದಾಗಬೇಕು ಪ್ರಿಯರೇ. ಸಹೋದರ ಸಹೋದರಿಯರೇ, ಅಂತ ಅಂಶದಲ್ಲಿ
ಇವತ್ತು ಕಾಂಟ್ರವರ್ಷಿಯಲ್ ಇಶ್ಯೂಸ್ಗಳು ಕೂಡ ನಾವು ಬೈಬಲ್ನಲ್ಲಿ ಬಹಳ ನೋಡ್ತಾ ಇದ್ದೇವೆ. ಇವತ್ತು ಕ್ರೈಸ್ತರು ತಾವು ಆಚರಣೆ ಮಾಡ್ತಕ್ಕಂಥ, ಕ್ರೈಸ್ತರು ತಾವು ನಂಬ್ತಕ್ಕಂಥ ಸಿದ್ಧಾಂತಗಳು ಅದು ಯಾರಿಂದ ನಿರ್ಮಾಣ ಆಗಿದೆನೋ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಇವತ್ತಿಗೂ ಕೂಡ ಕೆಲವೊಂದು ಜನ ಅದನ್ನ ಅಯೋಮಯವಾಗಿ ಅರ್ಥ ಮಾಡ್ಕೊಳ್ಳುವಂತ ಆಚರಣೆ ಮಾಡ್ತಕ್ಕಂಥ ವಿಚಾರಗಳು ಬಹಳಷ್ಟಿದಾವೆ ಪ್ರಿಯರೇ. ಅದರಲ್ಲಿ ಪ್ರಮುಖವಾಗಿ ಈ ಪ್ರಾರ್ಥನೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಿಯರೇ. ಇಷ್ಟೆಲ್ಲ ನಾನು ಪೀಠಿಕೆಯನ್ನ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ವಿಷಯ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಪ್ರಿಯರೇ, ಈ ಪ್ರಾರ್ಥನೆಯ ವಿಷಯ. ಯಾಕಂದ್ರೆ ಬಹಳಷ್ಟು ಕ್ರೈಸ್ತರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆನೆ ಬರಲ್ಲ ಪ್ರಿಯರೇ. ಬಹುಶಃ ಈ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಅಥವಾ ಈಗ ತಾನೇ ವಿಶ್ವಾಸಕ್ಕೆ ಬಂದಿರತಕ್ಕಂಥ ಸಹೋದರರಿಗೆ ನನ್ನ ವಿಷಯ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಬಹುದು. ಆದರೂ ಕೂಡ ಬಹಳ ನಮ್ರತೆಯಿಂದ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಕ್ಕಂಥದ್ದನ್ನ ನೀವು ಆಲೋಚನೆ ಮಾಡಿ ಪ್ರಿಯರೇ. ಬೇಕಿದ್ರೆ ನಾನು ಹೇಳ್ತಕ್ಕಂಥ ಪಾಯಿಂಟ್ ಅನ್ನ ನೀವು ಬರ್ಕೊಂಡ್ರು ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಪ್ರಿಯರೇ. ಯಾಕಂದ್ರೆ ಯಾವ್ದನ್ನು ಕೂಡ ಕ್ರಿಟಿಸೈಸ್ ಮಾಡುವಂಥದ್ದು ಬೇಡ, ಯಾವುದನ್ನು ಕೂಡ ಹೊಸ ಸಿದ್ಧಾಂತವನ್ನ ತಂದು ಹೇಳುವಂಥದ್ದು ಬೇಡ ಪ್ರಿಯರೇ. ಬೈಬಲ್ ನಲ್ಲಿ ಇರ್ತಕ್ಕಂಥದ್ದನ್ನೇ, ಯೇಸು ಕ್ರಿಸ್ತನು ಯಾರು, ತಂದೆಯಾದ ದೇವರು ಯಾರು, ಆತನ ಅಸ್ತಿತ್ವವೇನು, ಪವಿತ್ರಾತ್ಮ ಅಂದ್ರೆ ಏನು ಅಂತಕ್ಕಂಥದನ್ನ ನಾವು ಕ್ಲಿಯಾರಿಟಿ ಮಾಡ್ಕೊಂಡ್ಬಿಟ್ರೆ ಈ ವಿಷಯ ನಮಗೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ ಪ್ರಿಯರೇ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ PUC ನಲ್ಲಿ ಆಗಿರ್ಬೋದು ಅಥವಾ SSLC ನಲ್ಲಿ, ಹೈಸ್ಕೂಲ್ ನಲ್ಲಿ ಕೂಡ ಒಂದು ಪ್ರಶ್ನೆ ಇರುತ್ತೆ ರೀ ಕ್ವಶನ್ ಪೇಪರ್ ನಲ್ಲಿ, ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳ್ತಾರೆ. ಹೌದಾ? ಇಂಗ್ಲಿಷ್ ಮೀಡಿಯಂದವರಿಗಾದ್ರೆ ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳ್ತಾರೆ. ಸಂದರ್ಭವನ್ನು ಇಂಗ್ಲಿಷ್ ನಲ್ಲಿ ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳ್ತಾರೆ. ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಏನು? ಯಾರು, ಯಾರಿಗೆ, ಯಾವಾಗ ಹೇಳಿದ್ರು ಅನ್ನುವಂಥದ್ದನ್ನ ಹೇಳುವಂಥದ್ದು. ಸಂದರ್ಭ ಕೂಡ ಅದನ್ನೇ ಅರ್ಥ ಕೊಡುತ್ತೆ. ಹೌದಾ? ಈ ಸಂದರ್ಭ ಸಹಿತ ವಿವರಿಸ್ರಿ ಅಂದಾಗ ಈ ಮಾತನ್ನ ಯಾರಿಗೆ ಹೇಳಿದ್ರು, ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನುವಂಥ ಕ್ವಶನ್ಸ್ಗಳಲ್ಲಿ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಅಂತ ರೀತಿಯಲ್ಲಿ ಅಂದ್ರೆ ಸಂದರ್ಭ ಸಹಿತ ನಾವು ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಈ ವಾಕ್ಯವು ಯಾರಿಗೆ ಹೇಳಿದ್ರು, ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ಅಂತಕ್ಕಂಥದ್ದು ಗೊತ್ತಾಯ್ತು ಅಂತಂದ್ರೆ ನಮಗೆ ಈ ವಿಷಯದ ಗೊಂದಲ ನಮಗ್ ಬರಲ್ಲ ಪ್ರಿಯರೇ. ಹಾಗಾಗಿ ಸಂದರ್ಭ ಸಹಿತ ವಿವರಿಸಿರಿ ಅನ್ನುವಂಥ ಪ್ರಶ್ನೆಗೆ ಯಾವ ರೀತಿ ನಾವು ಸಿದ್ಧರಾಗಿರ್ತೀವೋ ಆ ರೀತಿ ಬೈಬಲ್ನ ಓದಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ ಪ್ರಿಯರೇ. ಸೊ ಈಗ ನಾವು ವಿಷಯಕ್ಕೆ ಬರೋಣ ನೇರವಾಗಿ. ಈ ಪ್ರಾರ್ಥನೆ ಅಂತಂದ್ರೆ ಇದು ದೇವರೊಡನೆ ಮಾಡಿಕೊಳ್ತಕ್ಕಂಥ ಒಂದು ಸಹವಾಸ ಅನ್ನುವಂಥದ್ದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನೋಡಿದ್ದೇವೆ ಪ್ರೇಯರ್. ಬಹಳ ಸಿಂಪಲ್ ಡೆಫಿನೇಷನ್ ಕೊಟ್ಟಿದ್ದೆ ನಾನು. ಪ್ರೇಯರ್ ಅಂದ್ರೆ ಏನಪ್ಪಾ? ಪ್ರೇಯರ್ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಗಾಡ್ ಅಂಡ್ ಮ್ಯಾನ್ ಅಂತ ಹೇಳಿದ್ದೆ. ಇದು ದೇವರ ಮತ್ತು ಮನುಷ್ಯರ ನಡುವೆ ಕಟ್ಟತಕ್ಕಂತ ಒಂದು ಸೇತುವೆ. ಅವರ ಒಂದು ಅಂದ್ರೆ ಸೇತುವೆ ಅಂತಂದ್ರೆ ಇಟ್ ಇಸ್ ಅ ಕಮ್ಯುನಿಕೇಶನ್ ಪ್ರಾಸೆಸ್ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ಹಂಗಾಗಿ ಈ ಪ್ರಾರ್ಥನೆ ಅಂತಂದ್ರೆ ದೇವರೊಡನೆ ಒಡನಾಟ, ದೇವರ ಸಹವಾಸ ಅನ್ನುವಂಥದ್ದನ್ನ ನಾವು ಸಿಂಪಲ್ ಆಗಿ ಪ್ರಾರ್ಥನೆಗೆ ಡೆಫಿನೇಷನ್ ಕೊಡೋಣ. ಆಯ್ತು, ಪ್ರಾರ್ಥನೆ ಅಂದ್ರೆ ಗೊತ್ತಾಯ್ತು. ಈಗ ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು? ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು? ಸೊ ಈ ಪ್ರಶ್ನೆ ಎಲ್ಲರಿಗೂ ಕೂಡ ಬರುತ್ತೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಯೇಸು ಕ್ರಿಸ್ತನು ತಾನು ಸೇವೆ ಮಾಡುವಂತ ಸಂದರ್ಭದಲ್ಲಿ ಸ್ವತಃ ಶಿಷ್ಯರೇ ಕೇಳ್ತಾರೆ. ಯಾರಿಗೆ ಕೇಳ್ತಾರೆ? ಯೇಸು ಕ್ರಿಸ್ತನಿಗೆ ಕೇಳ್ತಾರೆ. ಸರಿ, ಹಂಗಾರೆ ನಾವು ಪ್ರಾರ್ಥನೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಸ್ವತಃ ಅವರಿಗೆ ಪ್ರಾರ್ಥನೆಯನ್ನ ಕಲಿಸ್ಕೊಡ್ತಾನ್ರಿ. ಯಾರು ಕಲಿಸ್ಕೊಡ್ತಾರೆ? ಯೇಸು ಕ್ರಿಸ್ತನೇ ಕಲಿಸ್ಕೊಡ್ತಾನೆ. ಯಾರಿಗೆ? ತನ್ನ ಶಿಷ್ಯರಿಗೆ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯವನ್ನ ನಾವು ಸಂಪೂರ್ಣವಾಗಿ ನಾವು 5ನೇ ವಚನದಿಂದ ನೋಡಿದಾಗ ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನ ನಾವು ಜ್ಞಾಪಕ. ಯೇಸು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ತನ್ನ ಶಿಷ್ಯರಿಗೆ ತಿಳಿಯಪಡಿಸ್ತಾ ಬರ್ತಾನೆ ಪ್ರಿಯರೇ. 5ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಕೂಡ ಯೇಸು ಕ್ರಿಸ್ತನ ಬಹುದೊಡ್ಡ ಪ್ರಸಂಗ ಅದು. ಅನೇಕ ಅದ್ಭುತವಾದಂತ ವಿಷಯಗಳನ್ನ ಯೇಸು ಕ್ರಿಸ್ತನು ಆ ಒಂದು 2 ಅಧ್ಯಾಯಗಳಲ್ಲಿ ಹೇಳ್ತಾ ಬರ್ತಾನೆ ಪ್ರಿಯರೇ. ಆ ವಿಷಯದಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ಕಂಟೆಂಟ್ ಬರುತ್ತೆ, ಪ್ರಾರ್ಥನೆ ಬಗ್ಗೆ ಬರುತ್ತೆ. ಹಾಗೆ ತನ್ನ ಶಿಷ್ಯರು ಕೇಳ್ತಾರೆ, ಹಂಗಾದ್ರೆ ನಾವು ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು, ನಮಗೆ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನ ಈ ರೀತಿ ಮಾಡಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. 6ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿದಾಗ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಜ್ಞಾನವನ್ನ ಕಲಿಸ್ಕೊಡ್ತಾನೆ, ಒಂದು ಪದ್ಧತಿಯನ್ನ ಕಲಿಸ್ಕೊಡ್ತಾನೆ. ಪ್ರಾರ್ಥನಾ ಜೀವಿತ ಮಹತ್ವ ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗಿದೆ ಈಗ ಶಿಷ್ಯರಿಗೆ. ಆದ್ರೆ ಈಗ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಅಂದ್ರೆ ನಾವು ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದಾಗ ಯೇಸು ಕ್ರಿಸ್ತನ ಅವರ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ ಪ್ರೇರೆ. ಇಲ್ಲಿ ಸಂದರ್ಭನ ನೀವು ಗಮನಿಸ್ಕೊಳ್ಳಿ.
ಪ್ರಶ್ನೆ ಯಾರು ಕೇಳ್ತಾರೆ? ಶಿಷ್ಯರು ಕೇಳ್ತಾರೆ. ಉತ್ತರ ಯಾರು ಕೊಡ್ತಾರೆ? ಯೇಸು ಕ್ರಿಸ್ತನು ಕೊಡ್ತಾ ಇದ್ದಾನೆ. ಹೌದಾ? ಯೇಸು ಕ್ರಿಸ್ತನು ಏನಂತ ಹೇಳ್ತಾನೆ? ಆದುದರಿಂದ ನೀವು ಅಂದ್ರೆ ಯಾರಿಲ್ಲಿ? ಶಿಷ್ಯರು ಶಿಷ್ಯರನ್ನ ಹಿಡ್ಕೊಂಡು ನಮ್ಮೆಲ್ಲರಿಗೂ ಕೂಡ ಅದು ಒಂದು ಪಾಠ. ಸೊ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನೀವು ಯಾರಿಗೆ ರೆಫರ್ ಮಾಡ್ಬೇಕ್ರೆ? ಯಾರಿಗ್ ಮಾಡ್ಬೇಕು? ಟು ಅಡ್ರೆಸ್. ಈಗ ಲೆಟರ್ ರೈಟಿಂಗ್ ಇರುತ್ತೆ, ನೀವು ಪತ್ರ ಬರಿಬೇಕಾಗಿದೆ. ಪತ್ರ ಯಾರಿಗ್ ಬರ್ತೀರಿ ಅನ್ನುವಂಥದ್ದನ್ನ ನಾವೇನಂತ ಹೇಳ್ತೀವಿ? ಟು ಅಡ್ರೆಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇವರಿಗೆ ಅಂತ ಹೇಳ್ತೀವಲ್ಲ, ಅದನ್ನ ಯಾರಿಗ್ ಕಳಿಸ್ಬೇಕ್ರಿ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ಅಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ದ ಪಾಯಿಂಟ್ ಆಫ್ ಲೆಟರ್ ರೈಟಿಂಗ್ ನಲ್ಲಿ ಎಷ್ಟು ಇಂಪಾರ್ಟೆಂಟ್, ಟು ಅಡ್ರೆಸ್ ಎಷ್ಟು ಇಂಪಾರ್ಟೆಂಟ್. ಇಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾವು ಯಾರಿಗೆ ಪ್ರಾರ್ಥನೆ ಮಾಡ್ಬೇಕನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪ್ರಿಯರೇ. ನಮ್ಮ ಪ್ರಾರ್ಥನೆಯನ್ನ ತಂದೆಯಾದ ದೇವರಿಗೆ ಸಮರ್ಪಿಸಬೇಕು ಅಂತ ಹೇಳಿ ಯೇಸು ಕ್ರಿಸ್ತನೇ ಸ್ವತಃ ಹೇಳ್ತಾನೆ ಪ್ರಿಯರೇ. ಒಂದು ವೇಳೆ ಯೇಸು ಕ್ರಿಸ್ತ ನೀವು ನನಗೇ ಮಾಡಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಯೇಸುವೆ ಅಂತ ಹೇಳ್ತಿದ್ವಿ ನಾವು. ಹೌದಾ? ಇಲ್ಲಿ ಯೇಸು ಕ್ರಿಸ್ತನ ಆ ರೀತಿ ಹೇಳ್ತಾ ಇಲ್ಲ, ನೀವು ನನಗೆ ಮಾಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾನಂತಾರೆ? ಪ್ರಾರ್ಥನೆಯನ್ನ ತಂದೆಯಾದ ದೇವರಿಗೆ ಮಾಡಬೇಕು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿ ನಾವು ತಂದೆಗೆ ರೆಫರೆನ್ಸ್ ತಗೋಬೇಕಾಗುತ್ತೆ. ನಾವು ನಮ್ಮ ಪ್ರಾರ್ಥನೆಯನ್ನ ತಂದೆಯಾದ ದೇವರಿಗೆ ಸಮರ್ಪಿಸಬೇಕು ಅಂತಕ್ಕಂಥದ್ದನ್ನ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಆದುದರಿಂದ ನಾವು ಒಂದನ್ನು ತಿಳ್ಕೋಬೇಕು, ತಂದೆ ಸ್ಥಾನ ಏನು, ಮಗನ ಸ್ಥಾನ ಏನು, ಪವಿತ್ರಾತ್ಮನ ಸ್ಥಾನ ಏನು ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಮೊದಲನೇದಾಗಿ ತಂದೆಗೆ ಸಮರ್ಪಿಸಬೇಕು ಅನ್ನುವಂಥದ್ದು ನಮಗೆ ಘಂಟಾಘೋಷವಾಗಿ ವಾಕ್ಯದ ಭಾಗದಲ್ಲಿ ಸಿಗುತ್ತೆ ಪ್ರಿಯರೇ. ಅದಕ್ಕಿಂತ ಮೊದಲು ನಾನು 1ನೇ ತಿಮೋತಿ ಪತ್ರಿಕೆ, ದಯವಿಟ್ಟು ಪೌಲನು ತಿಮೋತಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅದನ್ನ ಕ್ಲಾರಿಟಿ ಮಾಡ್ತೀನಿ ನಾನು ನಿಮ್ಗೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೆಫರೆನ್ಸ್ ಇದು. ಏಕೆಂದರೆ ದೇವರು ಒಬ್ಬನೇ. ಒಬ್ಬನೇ. ಇಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಪಾಯಿಂಟ್. ದೇವರು ಒಬ್ಬನೇ, ರೈಟ್. ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ, ದೇವರು ಕರ್ತನ ತಂದೆಯಾದ ದೇವರು, ಮನುಷ್ಯರಂದ್ರೆ ನಾವೆಲ್ಲರೂ. ಈ ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಇಲ್ಲಿ ದೇವರಿಗೂ ಮತ್ತು ಮನುಷ್ಯರಿಗೆ ಒಬ್ಬ ವ್ಯಕ್ತಿ ಮಧ್ಯ ಇದ್ದಾನ್ರಿ, ಮೀಡಿಯೇಟರ್. ಮಧ್ಯಸ್ಥನಂದ್ರೆ ಏನ್ರಿ? ಮೀಡಿಯೇಟರ್. ಆ ಮೀಡಿಯೇಟರ್ ಯಾರಪ್ಪ ಅಂತಂದ್ರೆ ಕೆಳಗಡೆ ಹೇಳ್ತಾನೆ, ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಮನುಷ್ಯನಾಗಿರುವ ಕ್ರಿಸ್ತೇಸುವೆ. ಮನುಷ್ಯನ ರೂಪವನ್ನ ತಾಳಿ ಭೂಲೋಕಕ್ಕೆ ಬಂದು ನನಗೋಸ್ಕರ ನಿಮಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಿರ್ತಕ್ಕಂಥ, ತನ್ನ ರಕ್ತವನ್ನೇ ಸುರಿಸಿರ್ತಕ್ಕಂಥ ಆ ಕುಮಾರನು ಯಾರು ಅಂತಂದ್ರೆ ಯೇಸು ಕ್ರಿಸ್ತನ ಪ್ರಿಯರೇ. ಈ ಯೇಸು ಕ್ರಿಸ್ತನ ಪಾತ್ರ ಏನಿದೆ ಅಂತಂದ್ರೆ ಮನುಷ್ಯನ ಮತ್ತು ದೇವರ ಮಧ್ಯಸ್ಥನಾಗಿ ಒಡಂಬಡಿಕೆಯನ್ನು ಸೂಚಿಸ್ತಕ್ಕಂಥ ಕೆಲಸ ಆತನು ಯೇಸು ಕ್ರಿಸ್ತನು. ಇಲ್ಲಿ ನಮ್ಗೆ ಎರಡು ಗೊತ್ತಾಗುತ್ತೆ, ದೇವರಿದ್ದಾನೆ, ಮನುಷ್ಯ ಕುಮಾರನಿದ್ದಾನೆ. ಮನುಷ್ಯ ಕುಮಾರನಂದ್ರೆ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನ ಕೆಲಸ ಏನು? ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯಸ್ಥಿಕೆಯನ್ನು ಉಂಟು ಮಾಡ್ತಕ್ಕಂಥ ಒಬ್ಬ ಮೀಡಿಯೇಟರ್ ಆಗಿ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಅಂದ್ರೆ ಈಗ ದೇವರು ಇದ್ದಾನೆ, ಮನುಷ್ಯ ಕುಮಾರು ಇದ್ದಾನೆ. ಎರಡು ಪಾತ್ರಗಳು ನಮಗಿದಾವೆ ಪ್ರಿಯರು. ಹೌದಾ? ದೇವರೇ ಮನುಷ್ಯ ಕುಮಾರನಾಗಿದ್ದಾನೆ ಅಂತ ಹೇಳ್ತದ, ಅಥವಾ ಮನುಷ್ಯ ಕುಮಾರನೂ ಇದ್ದಾನೆ ಅಂತಕ್ಕಂಥದ್ದನ್ನ ಹೇಳ್ತದೆ? ನೀವು ವಿಚಾರ ಮಾಡಿ ಪ್ರಿಯರೇ. ದೇವರೇ ಬೇರೆ, ಮನುಷ್ಯ ಕುಮಾರನೇ ಬೇರೆ ಪ್ರಿಯರೇ. ಯಾಕಂತಾರೆ ಇಲ್ಲಿ 5ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಯಾಕಂದ್ರೆ ದೇವರು ಒಬ್ಬನೇ, ಆತನು ಇಬ್ಬರು ಒಂದಾಗಿಲ್ಲ, ಆತನೇ ಬೇರೆ ಈತನೇ ಬೇರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಪ್ರೇರೆ. ದೇವರಿಗೂ, ಏಕೆಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಕೂಡ ಒಬ್ಬನೇ. ದೇವರಿಗೂ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಮಧ್ಯಸ್ಥನ ಒಬ್ಬಾತಿದ್ದಾನೆ. ಅದು ಇನ್ನೊಂದು ಪಾತ್ರ, ಅದೇ ಯೇಸು ಕ್ರಿಸ್ತನ ಪಾತ್ರ ಪ್ರಿಯರೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ. ಆತನು ಎಲ್ಲರ ವಿವೇಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಯೇಸು ಕ್ರಿಸ್ತನು ಎಲ್ಲರ ವಿಮೋಚನೆಗೋಸ್ಕರ ತನ್ನನ್ನು ತಾನು ಒಪ್ಪಿಸಲ್ಪಟ್ಟನು ಪ್ರಿಯರೇ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಪಾತ್ರ ಏನಪ್ಪಾ ಅಂದ್ರೆ,
ನಮಗೋಸ್ಕರ ನಿಮಗೋಸ್ಕರ ವಿಮೋಚನೆಗೆ ಒಳಪಟ್ಟು ತನ್ನ ಪ್ರಾಣವನ್ನ ಬಲಿ ಮಾಡಬೇಕು ಅನ್ನುವಂತ ಸಂಕಲ್ಪದೊಂದಿಗೆ ಮನುಷ್ಯನ ಅವತಾರವನ್ನ ಎತ್ತಿ ಈ ಭೂಲೋಕಕ್ಕೆ ಬಂದನು ಅಂತಕ್ಕಂಥದ್ದು ನಮಗೆ ವಾಕ್ಯದಲ್ಲಿ ಕಾಣಿಸಿದೆ ಪ್ರಿಯರೇ. ಅಂದ್ರೆ ಇಲ್ಲಿ ನಮಗೆ ತಿಳಿಯಬೇಕಾಗಿರತಕ್ಕಂಥ ಪ್ರಮುಖ ಅಂಶ ಏನಂತಂದ್ರೆ, ಯೇಸು ಕ್ರಿಸ್ತನು ಯಾರಂತಂದ್ರೆ ದೇವರ ಮತ್ತು ಮನುಷ್ಯರ ಮಧ್ಯೆ ಇರತಕ್ಕಂತ ಒಬ್ಬ ಯಾರೇ ಮಧ್ಯಸ್ಥನು. ಹಂಗಾಗಿ ಯೇಸು ಕ್ರಿಸ್ತನೇ ಬೇರೆ, ತಂದೆಯಾದ ದೇವರೇ ಬೇರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಫಸ್ಟ್ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ಓಕೆನಾ? ನೆಕ್ಸ್ಟ್ ಈ ಒಂದು ಪಾಠದ ಮತ್ತೆ ಹಿಂದಕ್ಕೆ ಬರೋಣ. ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡಿದಾಗ ಈ ಮಧ್ಯಸ್ಥನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ತನ್ನ ಶಿಷ್ಯರಿಗೆ ಹೇಳ್ಕೊಡ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತೇಳಿ ಮುಂದೆ ಪ್ರಾರ್ಥನೆಯನ್ನ ಕಲಿಸ್ತಾ ಹೋಗ್ತಾನೆ ಪ್ರಿಯರೇ. ಅಂದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳನ್ನ ಯೇಸು ಕ್ರಿಸ್ತನ ಹೇಳುವಂತ ವಾಕ್ಯದಲ್ಲಿ ಏನ್ ಹೇಳ್ತಂದ್ರೆ, ಅಥವಾ ಯೇಸು ಕ್ರಿಸ್ತನ ಮಾತಿನಲ್ಲಿ ಏನ್ ಹೇಳ್ತಂದ್ರೆ ತಂದೆಗೆ ಸಮರ್ಪಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಇದನ್ನೇ ಯೋಹಾನನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 16ನೇ ವಚನವನ್ನು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ಎಸ್ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಇಲ್ಲಿ ಯೇಸು ಕ್ರಿಸ್ತನು 15ನೇ ಅಧ್ಯಾಯದ 1ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ಇದರ ತೋಟಗಾರನು ಅಂತಕ್ಕಂಥದನ್ನ ಹೇಳ್ತಾ ಮುಂದೆ ಕಂಟಿನ್ಯೂಯೇಷನ್ ಬರ್ತಾ 16ನೇ ವಚನದಲ್ಲಿ ಹೇಳ್ತಾನೆ, ಈಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಅಂತಾರೆ, ನೀವು ನನ್ನ ತಂದೆಯನ್ನ ನೀವೇನೇನ್ ಬೇಡ್ಕೊಳ್ತಿರೋ ಅದೆಲ್ಲ ಬೇಡ್ಕೊಳ್ರಿ, ಆದ್ರೆ ಅದನ್ನ ಯಾರ ನಾಮದಲ್ಲಿ ಬೇಡ್ಕೊಳ್ಬೇಕಂತಾರೆ, ನನ್ನ ಹೆಸರಿನಲ್ಲಿ ಅಂತಕ್ಕಂಥದ್ದು ಹೇಳ್ತಾನ್ರಿ. ನೀವು ತಂದೆಗೆ ಕೇಳಿ, ಏನ್ ಕೇಳ್ತಿರೋ ಅದನ್ನ ನೀವು ತಂದೆಯಾದ ದೇವರಿಗೆ ಕೇಳಿ, ಆದ್ರೆ ಅದನ್ನ ನನ್ನ ಹೆಸರಿನಲ್ಲಿ ಸಮರ್ಪಿಸ್ಬೇಕು ಅಂತ ಹೇಳ್ತಾನೆ ಪ್ರಿಯರೇ. ನೀವು ಕೇಳುವಂತದ್ದೆಲ್ಲವೂ ಕೂಡ ತಂದೆಯಾದ ದೇವರಿಗೆ ಕೇಳಬೇಕು. ಕೊನೆಗೆ ಅದನ್ನ ಕ್ಲೋಸಿಂಗ್ ಮಾಡ್ಬೇಕು ಹೆಂಗಂತಂದ್ರೆ, ಯೇಸು ನಾಮದಲ್ಲಿ ಬೇಡುತ್ತಾ ಇದ್ದೇವೆ ಅನ್ನುವಂಥದ್ದನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಯಾಕೆ ಈ ಮಾತನ್ನ ಹೇಳ್ತಾನೆ ಅಂತಂದ್ರೆ, ಈಗಾಗಲೇ ನಾವು ನೋಡಿದ್ವಿ, ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನೇ. ಸಮಸ್ತವನ್ನು ಕೂಡ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಸಮರ್ಪಿಸ್ತಾನೆ ಅಂತಕ್ಕಂಥದಕ್ಕೆ ಇದೇ ಒಂದು ನಿದರ್ಶನ ಪ್ರಿಯರೇ. ಈ ವಾಕ್ಯದಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಯೋಹಾನನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಂತ ಅಂಶ ಏನಂತಂದ್ರೆ, ನೀವು ಏನೇನು ಬೇಡಿಕೊಳ್ತಿರೋ ಅದನ್ನ ತಂದೆಯಾದ ದೇವರಿಗೆ ಬೇಡಿಕೊಳ್ಳ್ರಿ, ತಂದೆಯಾದ ದೇವರು ಸಮಸ್ತವನ್ನು ಕೂಡ ನನ್ನ ಹೆಸರಿನ ನಿಮಿತ್ತವಾಗಿ ನೀವು ಬೇಡಿಕೊಂಡಾಗ ಮಾತ್ರ ಅದನ್ನ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಹೇಳ್ತಾನೆ ಪ್ರಿಯರೇ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಕೊಡುವಾತನು ಯಾರು? ತಂದೆ. ಬೇಡಿಕೊಳ್ಳುವವರು ಯಾರು? ನೀವು. ಯಾರ ಮೂಲಕ ಕೊಡ್ತಾನೆ ಅಂತಂದ್ರೆ, ಅದು ನನ್ನ ನಿಮಿತ್ತದಲ್ಲಿ ಅಂತ ಹೇಳ್ತಾರೆ, ನನ್ನ ನಾಮದ ನಿಮಿತ್ತದಲ್ಲಿ, ನನ್ನ ಹೆಸರಿನ ನಿಮಿತ್ತವಾಗಿ ನೀವು ಬೇಡಿಕೊಂಡಾಗ ಮಾತ್ರ ಸಮಸ್ತವು ಕೂಡ ನಿಮಗೆ ದೊರೆಯಲ್ಪಡುತ್ತದೆ ಅಂತ ಹೇಳ್ತಾನ್ರಿ. ಅಂದ್ರೆ ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂತಂದ್ರೆ, ತಂದೆಗೆ ಬೇಡ್ಕೊಳ್ಬೇಕು, ಅದನ್ನ ಯೇಸು ನಾಮದಲ್ಲಿ ಸಮರ್ಪಣೆ ಮಾಡಬೇಕು ಪ್ರಿಯರೇ. ತಂದೆಗೆ ಪ್ರಾರ್ಥನೆ ಮಾಡಬೇಕು, ಅದನ್ನ ಯೇಸು ನಾಮದಲ್ಲಿ ಸಮರ್ಪಿಸಬೇಕು ತಂದೆಗೆ. ಆಗ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರತಕ್ಕಂಥ ಪ್ರಾರ್ಥನೆಯನ್ನ ಅಕ್ಸೆಪ್ಟೆನ್ಸ್ ಮಾಡ್ತಾನೆ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಅಂದ್ರೆ ಇದು ಪ್ರಾಪರ್ ಚಾನಲ್. ನಾವು ಯಾವುದೇ ಒಂದು ಕರೆಸ್ಪಾಂಡೆನ್ಸ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಕರೆಸ್ಪಾಂಡೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, CM ಒಂದು ಪತ್ರ ಬರಿಬೇಕಾಗುತ್ತೆ ಪ್ರಿಯರೇ. ನಾವು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿಬೇಕಂತಾರೆ, ಫಸ್ಟ್ ನಾವು ಸೀದಾ ಮುಖ್ಯಮಂತ್ರಿಗಳಿಗೆ ಕೊಡಂಗಿಲ್ರಿ, DC ಅವ್ರಿಗೆ ಕೊಡ್ತೀವಿ ಹೋಗಿ. ನಮ್ಮ ಜಿಲ್ಲೆಗಳಲ್ಲಿ DC ಇರ್ತಾರಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂತ ಇರ್ತದ್ರಿ ಪ್ರಿಯರೇ. ಅಂದ್ರೆ ಡೈರೆಕ್ಟ್ ಆಗಿ CM ಗೆ ಪತ್ರ ಬರೆಯೋದಕ್ಕೆ ಬದಲು ಇದೊಂದು ಆಡಳಿತದ ಒಂದು ವೈಖರಿ.
ಈ ಪ್ರಕ್ರಿಯೆ ನಾವ್ ಹೆಂಗ್ ಕಳಿಸ್ಬೇಕಂತಕ್ಕಂಥದ್ದು. ಆ ರೀತಿ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಹೆಂಗ ಕಳಿಸ್ಕೊಡ್ತೀವೋ ಹಂಗ ಪ್ರತಿಯೊಂದು ವಿಜ್ಞಾಪನೆಯನ್ನ, ಪ್ರತಿಯೊಂದು ಅಂಶವನ್ನ ಕೂಡ ನಾವು ದೇವರ ಜೊತೆಗೆ ಮಾತಾಡಿದ್ರು ಕೂಡ ಅದನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾತ್ರ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರ ಅನ್ನುವಂಥದ್ದನ್ನ ನಾವು ಗ್ರಹಿಸ್ಬೇಕಾಗುತ್ತೆ ಪ್ರಿಯರೇ. ನಾವೇನ್ ಪ್ರಾರ್ಥನೆ ಮಾಡಿದ್ರು ಕೂಡ ಯಾರಿಗ್ ಮಾಡ್ಬೇಕ್ರಿ? ತಂದೆಗೆ. ತಂದೆಯಾದ ದೇವರನ್ನ ನಾವು ಬೇಡಬೇಕು. ಕೊನೆಗೆ ಸಮರ್ಪಣೆ ಮಾಡುವಂಥದ್ದು ಯಾವ ರೀತಿ ಅಂತಾರೆ, ಯೇಸುವಿನ ಹೆಸರಿನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ ಅನ್ನುವಂತ ಒಂದು ಪಾಠ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇದಕ್ಕಿನ್ನೂ ಹೆಚ್ಚಿನ ವಿಚಾರಗಳನ್ನ ನಾವು ಯೋಹಾನನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನೋಡಿದಾಗ ಜಸ್ಟ್ ಒಂದು ಪೇಜ್ ಟರ್ನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅಲ್ಲಿ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆ ಮಾಡುವುದಿಲ್ಲ. ಹ್ಮ್. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ತಂದೆಯಾದ ದೇವ್ರನ್ನ ಏನ್ ಬೇಡ್ಕೊಳ್ತಿರೋ ಅದೆಲ್ಲವನ್ನು ಕೂಡ ಆತ ನಮ್ಗೆ ಹೆಂಗ್ ಕೊಡ್ತಾನಂತಂದ್ರೆ ಈ 16ನೇ ವಚನದಲ್ಲಿ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ಅಂದ್ರೆ ಯಾರು? ತಂದೆಯಾದ ದೇವರು. ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಕಂಠಾಘೋಷವಾಗಿ ಹೇಳ್ತಾ ಇದ್ದೇನೆ ಯೇಸು ಕ್ರಿಸ್ತನಲ್ಲಿ, ನೀವು ಏನ್ ಬೇಡ್ಕೊಂಡ್ರು ಕೂಡ ತಂದೆಗೆ ಬೇಡ್ಕೊಳ್ಳಿ, ತಂದೆಯಾದ ದೇವರು ನಿಮಗೆ ಯಾವ ರೀತಿ ಕೊಡ್ತಾನಂತಂದ್ರೆ ಅದು ನನ್ನ ಹೆಸರಿನ ನಿಮಿತ್ತವಾಗಿ ನಿಮಗೆ ಕೊಡ್ತಾನೆ. ಹೌದಲ್ರಿ? ಇನ್ನೊಂದ್ಸಲ ಓದ್ತೀನಿ ನೋಡ್ರಿ, 23ನೇ ಅಧ್ಯಾಯ. ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳರಿ ನಿಮಗೆ ಸಿಕ್ಕುವುದು. ಅಂದ್ರೆ ಈ 23ನೇ ವಚನದಲ್ಲಿ ಸಾಕು ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಾರೆ, ನೀವು ಬೇಡಿಕೊಂಡ್ರೆ ಆ ತಂದೆ ನನ್ನ ಹೆಸರಿನ ಮೇಲೆ ಅಥವಾ ನನ್ನ ಹೆಸರಿನ ಮುಖಾಂತರವಾಗಿ ನಿಮಗೆ ಕೊಡಲ್ಪಡ್ತಾನೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಂತಂದ್ರೆ ನಾವು ಬೇಡ್ಕೊಳ್ಳುವಂಥದ್ದು ದೇವರಿಗೆ. ಅರ್ಥ ಆಯ್ತಾ? ಸೊ ಅದು ನಮಗೆ ಯಾವ ರೀತಿ ಬರುತ್ತೆ ಅಂತಾರೆ, ಯೇಸುವಿನ ನಾಮದಲ್ಲೇ ಸಮರ್ಪಣೆ ಮಾಡಬೇಕು ಮತ್ತು ದೇವರು ಕೂಡ ಕೊಡುವಂಥದ್ದನ್ನ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಗೆ ಕೊಡ್ತಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಪ್ರಿಯರೇ. ಸೊ ನೋಡಿ, ಪ್ರತಿಯೊಂದು ಕೂಡ ಯೇಸು ಕ್ರಿಸ್ತನು ಕೂಡ ಸ್ವತಃ ಪ್ರಾರ್ಥನೆಯನ್ನ ಯಾರಿಗೆ ಮಾಡ್ತಾನಂತಾರೆ? ತಂದೆಯಾದ ದೇವರಿಗೆ ಮಾಡ್ತಾನೆ ಪ್ರಿಯರೇ. ಅದಕ್ಕೊಂದು ಎಕ್ಸಾಂಪಲ್ ತೋರಿಸಿ ನಿಮ್ಗೆ. ಯೋಹಾನನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಪ್ರಿಯರೇ. 1ರಿಂದ 5 ವಚನಗಳು ಬಹಳ ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮುಂದೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದು ತನಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಕೊನೆಗೆ ದೇವರಿಗೆ ತನ್ನ ವಿಜ್ಞಾಪನೆಯನ್ನ ಮಾಡ್ತಾನೆ ಪ್ರಿಯರೇ. ದೇವರಿಗೆ ತನ್ನ ಮೊರೆಯನ್ನ ಇಡ್ತಾನೆ. ಈ 17ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ ಪ್ರಿಯರೇ. ಯೇಸು ಈ ಮಾತುಗಳನ್ನ ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ಸ್ವತಃ ಯಾರನ್ನ ಜ್ಞಾಪಕ ಮಾಡ್ಕೊತಾನ್ರೆ? ತನ್ನ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯಾರಿಗೆ ಸಲ್ಲಿಸ್ತಾನೆ ಪ್ರಿಯರೇ? ತಂದೆಯಾದ ದೇವರಿಗೆ. ಅಂದ್ರೆ ತಂದೆಯಾದ ದೇವರ ಅಸ್ತಿತ್ವವನ್ನ ಮತ್ತೊಂದು ಸಾರಿ ಇಲ್ಲಿ ಪ್ರೂವ್ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸ್ವತಃ ಯೇಸು ಕ್ರಿಸ್ತನೇ ತಂದೆಯಾದ ದೇವರಿಗೆ ಹೇಳ್ತಾನೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ನಿನ್ನ ಮಗನಂದ್ರೆ ಯಾರು? ತಂದೆಯಾದ ದೇವರ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ್. ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೂ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು
ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಏನು ಅಂತಕ್ಕಂಥದನ್ನ ಹೇಳ್ತಾನೆ. ಯೇಸು ಕ್ರಿಸ್ತನನ್ನ ಪಡೆಯುವಂಥದ್ದೇ ನಿತ್ಯ ಜೀವ ಅಂತ ಹೇಳ್ತಾನೆ, ತಿಳಿಯುವಂಥದ್ದೇ. ಯೇಸು ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ನಿತ್ಯ ಜೀವ ಅಂತ ಹೇಳ್ತಾನೆ ಪ್ರೇರ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರ್ಬೇಕಂದ್ರೂ ಕೂಡ ಒಂದು ಕಾರಣ ಉಂಟು. ಆ ಕಾರಣವನ್ನ ಯೇಸು ಕ್ರಿಸ್ತನ ಸಂಪೂರ್ಣವಾಗಿ ನಿರ್ವಹಿಸಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರೇರ. ಏನ್ ಹೇಳ್ತಾನೆ? ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ಈ ಭೂಲೋಕದಲ್ಲಿ ಸಂಪೂರ್ಣವಾಗಿ ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿದ್ದೀನಪ್ಪ. ಸೊ ಮುಂದೆ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಈಗ ತಂದೆಯೇ, ಮತ್ತೆ ತಂದೆಗೆ ರೆಫರ್ ಮಾಡ್ತಾನೆ. ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ದೇವರ ಜೊತೆಗೆ ಒಡಂಬಡಿಕೆಯನ್ನು ಯೇಸು ಕ್ರಿಸ್ತನ ಮಾಡ್ತಾನೆ. ನಾನು ಈ ಭೂಲೋಕಕ್ಕೆ ಬರೋದಕ್ಕಿಂತ ಮೊದಲು ನಾನು ನಿನ್ನಲ್ಲಿ ಯಾವ ಸ್ಥಾನದಲ್ಲಿ ಇದೀನೋ ಅದೇ ಸ್ಥಾನದಲ್ಲಿ ನನ್ನನ್ನು ಮತ್ತೆ ಕರ್ಕೋ ಅನ್ನುವಂತ ರೀತಿಯಲ್ಲಿ ತನ್ನ ವಿಜ್ಞಾಪನೆಯನ್ನ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಮಾಡ್ತಾನೆ ಪ್ರೇರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು ಏನಂತಂದ್ರೆ, ಪ್ರತಿಯೊಬ್ಬರು ಕೂಡ ತಮ್ಮ ಪ್ರಾರ್ಥನೆಯನ್ನ ತಂದೆಯಾದ ದೇವರಿಗೆ ಸಮರ್ಪಿಸಬೇಕು. ಯೇಸು ಕ್ರಿಸ್ತನೇ ಅನೇಕ ಸಂದರ್ಭದಲ್ಲಿ ತನ್ನ ಪ್ರಾರ್ಥನೆಗಳನ್ನ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ ಅಂದ್ರೆ ತಂದೆಯಾದ ದೇವರಿಗೆ ಮಾಡ್ತಾನೆ ಪ್ರಿಯರೇ. ಆದುದರಿಂದ ಮನುಷ್ಯರಾಗಿರ್ತಕ್ಕಂಥ ನಾವು ನಮ್ಮ ಪ್ರಾರ್ಥನೆಯನ್ನ ಯಾರಿಗೆ ಸಲ್ಲಿಸಬೇಕಂತಂದ್ರೆ ತಂದೆಯಾದ ದೇವರಿಗೆ ಸಲ್ಲಿಸಬೇಕು. ಆದ್ರೆ ಇವತ್ತು ಬಹಳ ನಮಗೆ ಬೇಜಾರಾಗ್ತಕ್ಕಂಥ ವಿಷಯಗಳೇನಂತಾರೆ, ಎಷ್ಟೋ ವರ್ಷದಿಂದ ಕ್ರೈಸ್ತರು ಅಂತ ಹೇಳ್ಕೊಳ್ತಕ್ಕಂಥ ಜನ ಇವತ್ತು ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ಹೆಂಗ್ ಮಾಡ್ತಾರ ನೋಡ್ರಿ. ಅಪ್ಪ ಏಸಪ್ಪ ನಮ್ಮನ್ನ ಆಶೀರ್ವದಿಸು ಅಂತ ಹೇಳ್ತಾರೆ. ಹೌದಾ ಪ್ರಿಯರೇ? ನಾನು ಟೀಕೆ ಮಾಡ್ತಾ ಇಲ್ಲ, ನಾನು ಯಾರನ್ನ ಕೂಡ ತಪ್ಪ ಅಂತ ಹೇಳ್ತಾ ಇಲ್ಲ. ಅದರ ವಾಕ್ಯದ ಪ್ರಕಾರ ನಡೆಯಿರಿ ಅಂತಕ್ಕಂಥ ಒಂದು ಮನವಿಯನ್ನ ನಿಮ್ಮೆಲ್ಲರಿಗೂ ಮಾಡ್ತಾ ಇದ್ದೇನೆ ಪ್ರಿಯರೇ. ಸ್ವತಃ ಯೇಸು ಕ್ರಿಸ್ತನೇ ತಂದೆಯಾದ ದೇವರಿಗೆ ತನ್ನ ಮೊರೆಯನ್ನ, ತನ್ನ ಒಂದು ಪ್ರಾರ್ಥನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ದೇವರ ವಾಕ್ಯವು ಈ ರೀತಿ ಇದೇನೋ ಇಲ್ಲವೋ ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ಲ ಪ್ರೇರ. ಸೈತಾನನ ಕುತಂತ್ರ ಯಾವ ರೀತಿ ಇದೆ ನೋಡಿ. ಪ್ರಾರ್ಥನಾ ಜೀವಿತದಲ್ಲಿ ಕೂಡ ನಮ್ಮನ್ನ ತಪ್ಪಿಡಿಸ್ತಕ್ಕಂಥ, ತಪ್ಪು ದಾರಿಗೆ ಎಳೆಯುವಂತ ಒಂದು ತಂತ್ರವನ್ನು ಹೂಡಿದ್ದಾನೆ ಅಂತಂದ್ರೆ ಸೈತಾನನು ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತಕ್ಕಂಥದನ್ನ ಗಮನಿಸಬೇಕು ಪ್ರಿಯರೇ. ಆದುದರಿಂದ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಮ್ಮ ಪ್ರಾರ್ಥನೆಯನ್ನ ಪ್ರಾರಂಭದಲ್ಲಿ ನಾವು ತಪ್ಪು ಮಾಡದೆ ನಮ್ಮ ಪ್ರಾರ್ಥನೆಯನ್ನ ತಂದೆಯಾದ ದೇವರಿಗೆ ಸಮರ್ಪಿಸುವಂತವರಾಗ್ಬೇಕು. ನಮ್ಮ ಪ್ರಾರ್ಥನೆಯನ್ನ ಸೃಷ್ಟಿಕರ್ತನಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ನಾವು ಸಲ್ಲಿಸಬೇಕಾಗುತ್ತೆ ಪ್ರಿಯರೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಯೇಸು ಕ್ರಿಸ್ತನೇ ಹೇಳಿದಾನೆ ನಾವು ಯಾವ ರೀತಿ ಮಾಡ್ಬೇಕಂತ ಹೇಳಿ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಂದೆಗೆ ಸಮರ್ಪಿಸಬೇಕು. ಅದು ಯೇಸುವಿನ ನಾಮದಲ್ಲಿ ಸ್ವೀಕರಿಸಲ್ಪಡುತ್ತೆ. ಆದುದರಿಂದ ನಾವು ಕೊನೆಗೆ ಈ ಪ್ರಾರ್ಥನೆಯನ್ನ ಯೇಸು ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಉಚ್ಚಾರ ಮಾಡ್ಬೇಕು ಪ್ರಿಯರೇ. ಆದ್ರೆ ಇವತ್ತು ನಮ್ಮ ಸಹೋದರ ಸಹೋದರಿಯರು ಹೆಂಗ್ ಮಾಡ್ತಾರೆ? ಯೇಸುವೇ ನಮ್ಮನ್ನ ಕಾಪಾಡಪ್ಪ, ಯೇಸುವೇ ನಮಗೆ ಇದು ಕೊಡಪ್ಪ ಅಂತ ಹೇಳ್ದೆ ಯೇಸುಗೆ ಮಾತಾಡಿ ಮತ್ತೆ ಕೊನೆಗೆ ಏನ್ ಹೇಳಿದ್ರೆ ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ನಿಮಗೆ ಸಮರ್ಪಿಸ್ತೇನೆ ತಂದೆ ಅಂತ ಹೇಳ್ತಾರೆ ಪ್ರಿಯರೇ. ಎಷ್ಟು ಒಂಥರ ವ್ಯಂಗ್ಯ ಅನಿಸ್ತದೆ. ನೀವು ಇಮ್ಯಾಜಿನ್ ಮಾಡಿ ಪ್ರಿಯರೇ, ಹೌದಲ್ವಾ? ವ್ಯಂಗ್ಯ ಅನಿಸುತ್ತೆ ನಮ್ಗೆ ಐರಾನಿಕ್ ಆಗಿ ಅನ್ಸುತ್ತೆ. ಇದು ಆ ತರ ಮಿಸ್ಟೇಕ್ಗಳು ಮಾಡುವಂಥದ್ದು ಬೇಡ ಪ್ರಿಯರೇ. ಯಾಕಂದ್ರೆ ನಾವು ಯಾರಿಗೆ ಮಾತಾಡ್ತಿದ್ದೀವಿ, ಯಾರ ಮುಖಾಂತರ ಮಾತಾಡ್ತಿದೀವಿ ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಇವತ್ತಿನ ನಮ್ಮ ಸಹೋದರ ಸಹೋದರಿಯರಿಗೆ ಇಲ್ಲ ಅಂತಂದ್ರೆ ಬೇಜಾರ್ ಅನ್ಸುತ್ತೆ ಪ್ರಿಯರೇ. ನೀವು ಒಬ್ಬ ವ್ಯಕ್ತಿಗೆ ಯಾರಿಗೋ ಒಂದು ಪತ್ರ ಬರಿತಿರ್ತೀರಿ. ಫಾರ್ ಎಕ್ಸಾಂಪಲ್ 2 ಅಡ್ರೆಸ್ ಬರೆದು CM-ಗೆ ಬರಿತಾ ಇರ್ತೀರಿ. ಹೌದಾ? 2 ಅಡ್ರೆಸ್ ಯಾರಿಗಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಅಂತ ಇರ್ತಾರೆ. ಲಾಸ್ಟಿಗೆ ಕಾಂಪ್ಲಿಮೆಂಟರಿ ಕ್ಲೋಸ್ ಅಂತೀವಿ ನಾವು, ಇಂತಿ ನಿಮ್ಮ ವಿಶ್ವಾಸ ಅಂತ ಹೇಳಿ. ಇಂತಿ ನಿಮ್ಮ ವಿಶ್ವಾಸ ಅಂತ ನಾವು ಕನ್ಕ್ಲೂಷನ್ ಕೊಡ್ಬೇಕಲ್ವಾ ಲೆಟರ್ ರೈಟಿಂಗ್ ನಲ್ಲಿ? ಕೊಡ್ತಾರ ಇಲ್ರಿ? ಈ ಲೆಟರ್ ರೈಟಿಂಗ್ ನನಗಂತೂ ಆ ಪಾಯಿಂಟ್ಸ್ ಬಹಳ ಜ್ಞಾಪಕದಲ್ಲಿದೆ ಪ್ರಿಯರ್. ಯಾಕಂದ್ರೆ ನಾನು ಟೀಚಿಂಗ್ ಫ್ಯಾಕಲ್ಟಿ ನಲ್ಲಿ ಇರೋದ್ರಿಂದ ಡಿಗ್ರಿಗೂ ಕೂಡ ಕ್ವಶನ್ ಇರುತ್ತೆ ಲೆಟರ್ ರೈಟಿಂಗ್ ಅಂತಕ್ಕಂಥದ್ದು. PUC-ಗೆ 5 ಮಾರ್ಕ್ಸ್ ಇದೆ, ಡಿಗ್ರಿಗೆ 8 ಮಾರ್ಕ್ಸ್ ಇದೆ ನಮ್ಮ ಗುಲ್ಬರ್ಗ ರಾಯಚೂರು ಯೂನಿವರ್ಸಿಟಿನಲ್ಲಿ. 2 ಅಡ್ರೆಸ್, ಫ್ರಮ್ ಅಡ್ರೆಸ್, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಕಾಂಪ್ಲಿಮೆಂಟರಿ ಕ್ಲೋಸ್ ಬರ್ತೀವಿ. ಏನಂತ ಯುವರ್ಸ್ ಲವಿಂಗ್ ಅಥವಾ ವಿತ್ ಲವ್ ಅಥವಾ ಯುವರ್ಸ್ ಫೇತ್ಫುಲ್ ಅಂತ ಬರ್ತೀವಿ. ಯುವರ್ಸ್ ಫೇತ್ಫುಲ್ ಅಂದ್ರೆ ಯಾರು? ಪತ್ರ ಬರೆಯುವಂತವ್ರು. ಹೌದಾ? ಅವ್ರ ಹೆಸರು ಬರಿಬೇಕಾಗುತ್ತೆ.
ಇಲ್ಲ ಮತ್ತೆಲ್ಲ ಟು ಸಿದ್ದರಾಮಯ್ಯ ಅಂತ ಬರೆದು ಇಂತಿ ನಿಮ್ಮ ವಿಶ್ವಾಸ ಸಿದ್ದರಾಮಯ್ಯ ಅಂತ ಬರೆದ್ರೆ ಹೆಂಗಿರುತ್ತೆ ರೀ? ಚೆನ್ನಾಗಿರುತ್ತನಾ? ಬರೆಯೋದು ಸಿದ್ದರಾಮಯ್ಯಗೆ, ಮತ್ತೆ ಇಲ್ಲಿ ನಾವು ಇಂತಿ ನಿಮ್ಮ ವಿಶ್ವಾಸ ಸಿದ್ದರಾಮಯ್ಯ ಅಂದ್ರೆ ಆ ಪತ್ರ ಯಾರು ಬರ್ದಂಗ್ರಿ? ತಪ್ಪಾಗುತ್ತೆ ಪ್ರಿಯರೇ. ನೀವು ಯಾರಿಗೆ ರೆಫರ್ ಮಾಡ್ತಿರೋ ಅದು ಬರಿಬೇಕು, ಯಾರು ಮಾಡ್ತಾ ಇದ್ದಾರೋ ಅವ್ರ ಹೆಸರು ಬರಿಬೇಕಿಲ್ಲ. ಅದು ಕರೆಕ್ಟ್ ಲೆಟರ್ ಅದು. ಇವಾಗ ಯೇಸುವೆ ಅಂತ ಹೇಳಿ ನೀವು ಪ್ರಾರ್ಥನೆದಲ್ಲಿ ಹೇಳಿ, ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮ್ಗೆ ಸಮರ್ಪಿಸುತ್ತೇನೆ ತಂದೆ ಅಂತಂದ್ರೆ ಹೆಂಗಿರ್ತದ್ರಿ? ಮತ್ತೆ ನೀವು ಯಾರಿಗೆ ಕೇಳಿದ್ದೀರಿ, ಯಾರ ಮುಖಾಂತರವಾಗಿ ಕೇಳಿದ್ದೀರಿ ಅನ್ನುವಂತ ಪ್ರಶ್ನೆ ನಿಮಗೆ ಸಾಮಾನ್ಯ ಜ್ಞಾನದಿಂದ ಆಲೋಚನೆ ಮಾಡುವಂತದ್ದು ಬೇಡವಾ? ಆದ್ದರಿಂದ ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಅದನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದ್ರೆ ನಮ್ಮ ಪ್ರಾರ್ಥನೆ ಕೂಡ ಅಯೋಮಯವಾಗಿ ಸೈತಾನನ ಶೋಧನೆಗೆ ಒಳಪಡುತ್ತೆ ಪ್ರಿಯರೇ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಪ್ರಿಯರೇ. ನಾವು ಯಾರಿಗೆ ಮಾತಾಡ್ತಾ ಇದ್ದೀವೋ ಅದನ್ನ ಅರ್ಥ ಮಾಡ್ಕೊಳ್ಳಿ, ಯಾರ ಮುಖಾಂತರವಾಗಿ ಸಮರ್ಪಿಸುತ್ತಿದ್ದೇವೋ ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮೂಲ ಪಾಠ ಇದು. ಸೈತಾನನು ತಂದೆಯಾದ ದೇವರಿಗೆ ದೂರ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ತಂತ್ರ ಪ್ರಮುಖವಾಗಿ ಏನಪ್ಪಾ ಅಂತಾರೆ, ಪ್ರಾರ್ಥನೆಯ ಮೇಲೆನೆ ಇಟ್ಟಿದ್ದಾನೆ ಪ್ರಿಯರ ಗುರಿ. ಅದರಿಂದ ಏನಪ್ಪಾ ಅಂತಾರೆ, ನಾವು ದೂರ ಆಗೋಣ. ಸೈತಾನನ ಶೋಧನೆ, ಸೈತಾನನ ಕುತಂತ್ರಕ್ಕೆ ನಾವು ಬಲಿಯಾಗದೆ ಅದರಿಂದ ನಾವು ದೂರ ಬರೋಣ ಪ್ರಿಯರೇ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ನಾನು ಪ್ರೀತಿ ಪೂರ್ವಕವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವು ಮಾತುಗಳನ್ನ ಯಾವ ರೀತಿ ಆಡ್ತಿದ್ದೀವಿ, ನಮ್ಮ ಸಮರ್ಪಣೆಗಳನ್ನ ಯಾವ ರೀತಿ ಸಲ್ಲಿಸಿದೀವಿ ಅಂತಕ್ಕಂಥದ್ದನ್ನ ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಯಾಕಂತ ಇದು ಒತ್ತಾಯಪೂರ್ವಕವಾಗಿ ಹೇಳ್ತಕ್ಕಂಥ ವಿಷಯ ಅಲ್ಲ. ನೀವೇ ಆಲೋಚನೆ ಮಾಡಿ ನೀವೇ ಅರ್ಥ ಮಾಡ್ಕೋಬೇಕು. ಹೌದಲ್ವಾ, ನಾನು ಇಲ್ಲಿ ತಪ್ತಾ ಇದ್ದೀನಿ, ಈ ತರ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ಬೇಕು ಪ್ರಿಯರೇ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಈ ವಿಷಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ನಾವು ಯಾರಿಗೆ ಮಾತಾಡಿಸ್ತಿದ್ದೇವೆ, ಯಾರ ಮುಖಾಂತರವಾಗಿ ಸಮರ್ಪಿಸಿದ್ದೇವೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಮತ್ತೊಂದು ಅರ್ಥ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಸಾಕಲ್ಲಿ. ಇಲ್ಲಿ ಎಫೆಸ ಸಂಘದವರಿಗೆ ಪೌಲನು ಹೇಳ್ತಾನೆ, ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ, ನೀವು ಏನೇ ಕಾರ್ಯವನ್ನು ಮಾಡಿದ್ರು ಕೂಡ ಅದನ್ನ ತಂದೆಯಾದ ದೇವರಿಗೆ ಸಮರ್ಪಿಸ್ರಿ ಅಂತ ಹೇಳ್ತಾನ್ರಿ. ಹಂಗಾಗಿ ಕ್ರೈಸ್ತರ ಜೀವಿತದಲ್ಲಿ ಅದು ಶುಭ ಕಾರ್ಯವಾಗಿದ್ರು ಕೂಡ ಅಶುಭ ಕಾರ್ಯವಾಗಿದ್ರು ಕೂಡ ನಾವು ಪ್ರಾರ್ಥನೆಯಲ್ಲಿ ನಡಿತೀವಿ ಪ್ರೇಯರ್. ಹೌದಾ? ಕ್ರಿಶ್ಚಿಯಾನಿಟಿನಲ್ಲಿ ಇರ್ತಕ್ಕಂಥ ರಿಚೆಸ್ಟ್ ಫಾಲೋವಿಂಗ್ ಶಿಪ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಪ್ರಾರ್ಥನಾ ಜೀವಿತ ಪ್ರೇಯರ್. ನೋಡಿ, ಒಳ್ಳೇದಾಯ್ತು ಅಂದ್ರೂ ಕೂಡ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತೀವಿ, ಕೆಟ್ಟ ಕಾರ್ಯ ಆದ್ರೂ ಕೂಡ ಪ್ರಾರ್ಥನೆ ವಿಜ್ಞಾಪನೆ ಮುಖಾಂತರ ದೇವರಿಗೆ ಸಮರ್ಪಿಸ್ತಾ ಇದ್ದೀವಿ ಪ್ರೇಯರ್. ಎಸ್, ದಟ್ಸ್ ಗುಡ್. ಸೊ ಇಲ್ಲಿ ಹೇಳ್ತೇನೆ, ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಇಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಅದೆಲ್ಲವನ್ನ ಕೂಡ ಯಾರ ಹೆಸರಿನಲ್ಲಿ ಮಾಡ್ಬೇಕಂತ ಹೇಳ್ತಾನೆ ಪ್ರೇಯರೇ? ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿ ಅಂತ ಹೇಳ್ತಾನೆ ಪ್ರೇಯರೇ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರನ್ನ ಸ್ತೋತ್ರ ಮಾಡಿ ಅಂದ್ರೆ ದೇವರನ್ನ ಮಹಿಮೆ ಪಡಿಸಿ, ಅದು ಕ್ರಿಸ್ತೇಸುವಿನ ಮುಖಾಂತರವಾಗಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಪ್ರೇಯರೇ. ಮತ್ತೊಂದು ಆವರ್ತಿ ಕೊಲಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡೋಣ ಪ್ರೇಯರೇ. ಕೊಲಸಿದವರಿಗೆ ಬರೆದ ನೀವು ನುಡಿಯುವುದಾಗಲಿ ನಡೆಯುವುದಾಗಲಿ ಏನು ಮಾಡಿದ್ರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿದ್ರು. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಿರಿ. ತಂದೆಯಾದ ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಪ್ರತಿ ಗಾನ ಸ್ತುತಿಗಳು ಯಾರಿಗೆ ಸಮರ್ಪಿಸಬೇಕ್ರಿ? ತಂದೆಯಾದ ದೇವರಿಗೆ. ತಂದೆಯಾದ ದೇವರೇ ಅರ್ಹನು, ತಂದೆಯಾದ ದೇವರೇ ಸ್ವೀಕಾರನು ಪ್ರಿಯರೇ. ನಾವು ತಂದೆಯಾದ ದೇವರನ್ನ ಬಿಟ್ಟು ಬೇರೆಯೊಬ್ಬರನ್ನ ಏನಪ್ಪಾ ಅಂದ್ರೆ ಆರಾಧನೆ ಮಾಡ್ತೇವೆ ಅಂದ್ರೆ ಅದನ್ನು ತಪ್ಪು ಪ್ರಿಯರೇ. ನಮ್ಮ ಗಾನ ಆಗಿರ್ಬೋದು, ನಮ್ಮ ಅಂದ್ರೆ ನಮ್ಮ ವಿಜ್ಞಾಪನೆಗಳಾಗಿರ್ಬೋದು, ನಮ್ಮ ಸಮರ್ಪಣೆಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾವು ಯಾರಿಗೆ ಸಮರ್ಪಿಸ್ಬೇಕಂತಾರೆ? ತಂದೆಯಾದ ದೇವರಿಗೆ ಪ್ರೇಯರ್. ಕೃತಜ್ಞತಾ ಸ್ತುತಿಗಳು ಅದಲ್ದೆ ನಮ್ಮ ಮನವಿಗಳು, ಹೌದಾ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾರ ಮುಂದೆ ಸಲ್ಲಿಸ್ಕೋಬೇಕಂದ್ರೆ ತಂದೆಯಾದ ದೇವರ ಬಳಿ.
ಕೊಲಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ, ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರು, ನೀವು ಏನೇ ಮಾಡ್ರಿ, ಅದು ನಿಮ್ಮ ಮಾತಿನಿಂದ ಆಗಿರ್ಬೋದು ಅಥವಾ ನಿಮ್ಮ ಕ್ರಿಯೆಯಿಂದಿರ್ಬೋದು, ಅವೆಲ್ಲವನ್ನು ಕೂಡ ನೀವು ಯಾರ ಮುಖಾಂತರವಾಗಿ ಸಮರ್ಪಿಸ್ಬೇಕಂತಾರೆ, ಕರ್ತನಾದ ಯೇಸುವಿನ ಹೆಸರಿನಲ್ಲೇ ಮಾಡ್ರಿ. ಅಂದ್ರೆ ಆತನ ಹೆಸರಿನ ಮುಖಾಂತರವಾಗಿ ನೀವು ಮಾಡಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ರಿ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕಾರ್ಯ, ನಿಮ್ಮ ವಿಜ್ಞಾಪನೆ, ನಿಮ್ಮ ಕೃತಜ್ಞತೆ ಎಲ್ಲವನ್ನು ಕೂಡ ಯೇಸುವಿನ ಹೆಸರಿನ ಮುಖಾಂತರವಾಗಿ ತಂದೆಯಾದ ದೇವರಿಗೆ ಸಮರ್ಪಿಸ್ರಿ. ಅದು ನಿಜವಾದಂತ ಸಮರ್ಪಣೆ, ಅದು ಪ್ರಾಪರ್ ಚಾನಲ್ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಹೌದಾ? ಅರ್ಥ ಆಯ್ತಾ ಪ್ರಿಯರೇ? ಸೊ ಮತ್ತೆ ಕೊನೆಯದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 13 ಇಬ್ರಿಯ 13:15ನೇ ವಚನ. ಆತನ ಮೂಲಕವಾಗಿಯೇ ದೇವರಿಗೆ ಆತನಂದ್ರೆ ಯಾರಲ್ಲಿ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು. ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಸಾಕು. ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ನಾವ್ ಏನೇ ಸಮರ್ಪಿಸಿದ್ರು ಕೂಡ, ನಮ್ಮ ಸ್ತೋತ್ರ ಆಗಿರ್ಬೋದು, ನಮ್ಮ ವಿಜ್ಞಾಪನೆ ಆಗಿರ್ಬೋದು, ನಮ್ಮ ಕೃತಜ್ಞತೆ ಆಗಿರ್ಬೋದು, ನಮ್ಮ ಕ್ರಿಯೆ ನಡೆಯಿಂದ ಇರ್ಬೋದು ಅಥವಾ ನುಡಿಯಿಂದ ಇರ್ಬೋದು, ಅವೆಲ್ಲವನ್ನು ಕೂಡ ಯಾರ ಹೆಸರಿನ ನಿಮಿತ್ತವಾಗಿ ನಾವು ಬೇಡ್ಕೊಳ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ತಂದೆಯಾದ ದೇವರಿಗೆ ಸಮರ್ಪಿಸಿದರೆ ಮಾತ್ರ ಅದು ನಿಜವಾದಂತ ಸರಿಯಾದಂತ ಸಮರ್ಪಣೆ ಪ್ರಿಯರೇ. ಆದ್ದರಿಂದ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ನಮ್ಮ ಪ್ರತಿ ವಿಜ್ಞಾಪನೆಗಳನ್ನ ಕೂಡ, ಪ್ರತಿಯೊಂದನ್ನು ಕೂಡ ನಾವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಬೇಡ್ಕೊಳ್ಬೇಕು ಪ್ರಿಯರ. ಕರ್ತನಾದ ಯೇಸು ಕ್ರಿಸ್ತನೇ ನಮಗ ಮಧ್ಯವರ್ತಿ ಆಗಿರೋದ್ರಿಂದ, ತಂದೆಗೂ ಮತ್ತು ಮನುಷ್ಯರಿಗೆ ಮಧ್ಯವರ್ತಿ ಯೇಸು ಕ್ರಿಸ್ತನಾಗಿರೋದ್ರಿಂದ ನಮ್ಮನ್ನ ಕಾಪಾಡುವ ಆತನು, ನಮ್ಮನ್ನ ಪರಲೋಕಕ್ಕೆ ನಡೆಸಿಕೊಡುವ ಆತನು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನೇ ಪ್ರಿಯರ. ಯಾಕಂದ್ರೆ ಆತನ ಮುಖಾಂತರವಾಗಿ ನಾವು ತಂದೆಯಾದ ದೇವರನ್ನ ನಾವು ಆರಾಧನೆಗೆ ಒಳಪಡಿಸಬೇಕಾಗುತ್ತೆ ಪ್ರಿಯರ. ಆದ್ದರಿಂದ ಇಲ್ಲಿ ಮಧ್ಯವರ್ತಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪಾತ್ರ ಬಹಳ ಇಂಪಾರ್ಟೆಂಟ್ ಪ್ರಿಯರ. ಒಂದು ವೇಳೆ ಆತನೇ ಇಲ್ಲ ಅಂತಂದ್ರೆ ನಮಗೆ ತಂದೆಯ ಭಾಗ್ಯನೂ ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಆದ್ದರಿಂದ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಂತ ಹೇಳಿ ಒಪ್ಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನು ನಮ್ಮ ಮತ್ತು ನಿಮ್ಮ ಪಾಪದ ವಿಮೋಚನೆಗೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಿಸಿ ನಮಗೆ ದೇವರಿಗೆ ಹತ್ತಿರ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ಆದ್ದರಿಂದ ನನ್ನ ಸಹೋದರಿಯರೇ, ಯೇಸು ಕ್ರಿಸ್ತನೇ ತಂದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು ಬೇಡ. ಯೇಸು ಕ್ರಿಸ್ತನ ತಂದೆ ಅಲ್ಲ, ಯೇಸು ಕ್ರಿಸ್ತನು ತಂದೆಗೂ ಮತ್ತು ಮನುಷ್ಯರಿಗೆ ಇರ್ತಕ್ಕಂಥ ಮಧ್ಯಸ್ಥನು ಅಂತಕ್ಕಂಥದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರ. ಆದ್ರೆ ಇವತ್ತು ನಮ್ಮ ಅನೇಕ ಕ್ರೈಸ್ತರು ಮತ್ತೆ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡ್ತಾರಲ್ಲ ಸರ್ ಪ್ರಾರ್ಥನೆ, ಅವರ ಪ್ರಾರ್ಥನೆ ಮತ್ತೆ ಹೆಂಗೆ ಮುಟ್ತದೋ ಇಲ್ವೋ ಅನ್ನುವಂತ ಪ್ರಶ್ನೆ ನಿಮಗೆ ಬರಬಹುದು. ಬಹುಶಃ ಖಂಡಿತವಾಗಲೂ ಕೂಡ ಆ ಪ್ರಶ್ನೆ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈಗ ತಿಳಿದು ಮಾಡಿದರೆ ಅದು ತಪ್ಪು ಪ್ರಿಯರೇ. ಇವಾಗ ತಿಳಿಯದೆ ಅವರು ಮಾಡಿದ್ದಾರೆ ಅಂತಂದ್ರೆ ದೇವರು ಕೂಡ ಕನಿಕರಸ್ತನು, ದೇವರು ಕೂಡ ಏನಪ್ಪಾ ಅಂತಾರೆ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ. ದೇವರಿಗೆ ಪ್ರತಿಯೊಂದು ಗೊತ್ತು ಪ್ರಿಯ. ನಾವು ಕೇಳಿದ್ರು ಗೊತ್ತಾಗುತ್ತೆ, ಕೇಳಂದ್ರೂ ಕೂಡ ಗೊತ್ತಾಗುತ್ತೆ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ಒಂದು ಸಾರಿ ನಾವು ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. 7ನೇ ವಚನದಿಂದ ನಾವು ಅದನ್ನ ಕಂಟಿನ್ಯೂಷನ್ ಮಾಡೋಣ ಪ್ರಿಯರೇ. ಆದರೆ ಪ್ರಾರ್ಥನೆ ಮಾಡುವಾಗ, ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ನಮಗೊಂದು ಪಾಯಿಂಟ್ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಏನಂದ್ರೆ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಎಂದು ನೆನೆಸ್ತಾರೆ. ಜನ ಏನ್ ತಿಳ್ಕೊಂತಾರೆ ಅಂದ್ರೆ, ಜಗ್ಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲ ಅರ್ಥ ಮಾಡ್ಕೊಳ್ತಾನೆ ಅಂತೇಳಿ ಕೇಳಿದನ್ನೇ ಕೇಳ್ತಿರ್ತಾರೆ. ಅಂತ ಪ್ರಾರ್ಥನೆ ಬೇಕಾಗಿಲ್ಲ ನಮ್ಗೆ ಅಂತಕ್ಕಂತ ಹೇಳ್ತಾನೆ. ಆದ್ದರಿಂದ ನೀವು ಅವರ ಹಾಗೆ ಮಾಡಬೇಡ್ರಿ ಅಥವಾ ಆಗಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ
ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ನೋಡ್ರಿ, ದೇವರಿಗೆ ಗೊತ್ತು ನನ್ನ ಮಕ್ಕಳಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ಹೇಳಿ. ಆದ್ದರಿಂದ ದೇವರು ನಾವು ಅನ್ಕೊಳ್ಳೋದಕ್ಕಿಂತ ಮೊದಲೇ ನಮ್ಗೆ ಕೆಲವೊಂದನ್ನ ಮಾಡ್ತಾನೆ ಅಂತಕ್ಕಂಥದ್ದು ನಮಗ್ ಗೊತ್ತುಂಟು ಪ್ರೇರೆ. ಹಾಗಾಗಿ ಈ ಇವರು ಮಾಡಿರ್ತಕ್ಕಂಥ ಪ್ರಾರ್ಥನೆ ಮತ್ತೆ ತಪ್ಪಿದೆಯಲ್ಲ ಸರ್, ಮತ್ತೆ ದೇವ್ರಿಗೆ ಮುಟ್ಟಿಲ್ಲ ಅನ್ನುವಂಥದ್ದನ್ನ ನಾವು ವಿಮರ್ಶನಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು ಬೇಡ. ದೇವರು ನಾವು ಕೇಳಿದ್ರು ಕೊಡುವಂತನು, ಕೇಳಿಲ್ಲಂದ್ರೂ ಕೂಡ ಕೊಡುವ ಆತನು. ಯಾಕಂದ್ರೆ ನಮ್ಗೆ ಏನು ಅವಶ್ಯಕತೆ ಇದನೋ ಅದನ್ನ ಕೊಟ್ಟೆ ಕೊಡ್ತಿರ್ತಾನೆ ಪ್ರೇರ. ಆದ್ರಿಂದ ಈಗ ಕಳ್ಳರು ಇರ್ತಾರೆ ಅಥವಾ ಯೇಸು ಕ್ರಿಸ್ತ ನಂಬ್ಕೊಳ್ಳಾರ್ದವ್ರು ಇರ್ತಾರೆ, ಅವ್ರಿಗೂ ಕೂಡ ದೇವ್ರು ಕೆಲವೊಂದು ವಿಷಯಗಳಲ್ಲಿ ಸಹಾಯ ಮಾಡ್ತಾನೆ. ಯಾಕಂದ್ರೆ ದೇವರಿಗೆ ಎಲ್ಲರೂ ಒಂದೇ, ಎಲ್ಲರೂ ತನ್ನ ಮಕ್ಕಳೇ ಅಂತಕ್ಕಂಥದ್ದನ್ನ ಗ್ರಹಿಸಿರೋದ್ರಿಂದ ಆ ದೇವರ ದೊಡ್ಡಸ್ತಿಕೆ ಅಥವಾ ದೊಡ್ಡ ಗುಣ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ತನ್ನ ಮಕ್ಕಳು ಬೇಡೋದಕ್ಕಿಂತ ಮುಂಚೆ ಅವ್ರಿಗೆ ಏನ್ ಬೇಕಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಆತನ ದೇವರಾಗಿರೋದ್ರಿಂದ ಆ ರೀತಿಯಲ್ಲಿ ದೇವರು ಅವರಿಗೆ ಒದಗಿಸಿಕೊಟ್ಟಿರ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾ, ಆದ್ರೆ ನಾವು ಮಾತ್ರ ತಿಳ್ಕೊಂಡಂತ ನಾವುಗಳು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಯನ್ನ ನಾವು ಮಾಡಿದ್ದೆ ಆದ್ರೆ ದೇವರು ನಮ್ಮನ್ನ ಮಹಿಮೆ ಪಡಿಸ್ತಾನೆ. ದೇವರು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಸ್ತಾನೆ. ದೇವರು ನಮಗೆ ಅತ್ಯುನ್ನತವಾದಂತ ಮಹಿಮಾ ಲೋಕಕ್ಕೆ ನಮ್ಮನ್ನ ಸೇರಿಸುವಂತ ರೀತಿಯಲ್ಲಿ ನಮ್ಮನ್ನು ಆತ್ಮಿಕವಾಗಿ ಬಲಗೊಳಿಸ್ತಾನೆ ಅಂತಕ್ಕಂಥದ್ದನ್ನ ಪ್ರಾರ್ಥನಾ ಜೀವಿತದ ಮುಖಾಂತರವಾಗಿ ನಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಸಹೋದರ ಸಹೋದರಿಯರೇ, ಈ ಪಾಠ ಕಾಂಟ್ರವರ್ಷಿಯಲ್ ಅಂದ್ರೆ ಇದನ್ನ ಒಂದು ವಿಷಯವಾಗಿ ನಾವು ಆಲೋಚನೆ ಮಾಡದೆ ಇದು ಬಹಳ ನಮಗೆ ಇಂಪಾರ್ಟೆಂಟ್ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ನಾವು ಏನಪ್ಪಾ ಅಂದ್ರೆ ಸಂದೇಹಗಳನ್ನ ಅನುಮಾನಗಳನ್ನ ಪಡೋದಕ್ಕಿಂತಲೂ ವಾಕ್ಯದಲ್ಲಿ ಏನಿದೆ ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರೇರೆ. ನಮ್ಮ ಪ್ರಾರ್ಥನೆ ದೇವರಿಗೆ, ತಂದೆಯಾದ ದೇವರಿಗೆ ಸಮರ್ಪಿಸಬೇಕು. ಅದನ್ನ ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ಬೇಕು ಅಂತಕ್ಕಂಥದ್ದು ಸಿಂಪಲ್ ಪಾಯಿಂಟ್ ಇದೆ ಅಷ್ಟೇ. ಆದ್ದರಿಂದ ಯಾಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡ್ಕೊಳ್ಬೇಕಂದ್ರೆ ದೇವರಿಗೂ ಮತ್ತು ಮನುಷ್ಯರಿಗೆ ಮಧ್ಯವರ್ತಿಯಾಗಿರ್ತಕ್ಕಂಥ ಆತನ ಯೇಸು ಕ್ರಿಸ್ತನು. ಆದುದರಿಂದ ನನ್ನ ಹೆಸರಿನ ನಿಮಿತ್ತವಾಗಿ ನೀವು ತಂದೆಯನ್ನ ಏನ್ ಬೇಡ್ಕೊಳ್ತಿರೋ ದೇವರು ಅದು ನಿಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥ ಮಾತನ್ನ ಯೇಸು ಕ್ರಿಸ್ತನ ಹೇಳಿರೋದ್ರಿಂದ ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳನ್ನ ದೇವರಿಗೆ ಸಮರ್ಪಿಸಬೇಕು. ಅದನ್ನ ಯೇಸುವಿನ ಹೆಸರಿನಲ್ಲಿ ಸಮರ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಿಂಪಲ್ ಥಿಯಾಲಜಿಕಲ್ ಲೆಸನ್ ಅಂತಕ್ಕಂಥದ್ದನ್ನ ಹೇಳ್ತೀವಿ ಪ್ರೇಯರ್. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇಷ್ಟು ಬಹಳ ಚಿಕ್ಕದಾಗಿರ್ತಕ್ಕಂಥ, ಯಾಕಂತ ನಾನು ಇದನ್ನ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿರೋದ್ರಿಂದ ಬಹಳ ಕಡಿಮೆ ಸಮಯದಲ್ಲಿ, ಸುಮಾರು ಒಂದು 45-50 ನಿಮಿಷದಲ್ಲಿ ಈ ಪಾಠವನ್ನ ನಾನು ಮುಗಿಸಿರ್ಬೋದು. ಆದ್ದರಿಂದ ಇದರಲ್ಲಿ ನಿಮ್ಗೆ ಏನಾದ್ರೂ ಸಂದೇಹಗಳಿತ್ತಂತಾರೆ ನಾವು ಸಹೋದರತ್ವದಿಂದ ನಾವು ಇದನ್ನ ವಿಚಾರ ಮಾಡ್ಕೊಂಡು ಅದನ್ನ ಇನ್ನೂ ಹೆಚ್ಚಿನ ಜ್ಞಾನ ಬೇಕಾಗಿತ್ತಂದ್ರೆ ನನ್ನ ಮುಖಾಂತರವಾಗಿರ್ಬೋದು ಅಥವಾ ಬ್ರದರ್ಸ್ಗಳ ಮುಖಾಂತರವಾಗಿ ಕೂಡ ನಾವು ಅರ್ಥ ಮಾಡ್ಕೊಂಡು ಇದನ್ನ ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಇದನ್ನ ನಾವು ಮುಗಿಸೋಣ ಪ್ರೇರೆ. ಕಣ್ಮುಚ್ಚರೆ. ಕರ್ತನಾದ ದೇವರೇ, ಭೂಲೋಕವನ್ನ, ಭೂಮಿಯ ಮೇಲಿರ್ತಕ್ಕಂಥ ಸಕಲವನ್ನ ನಿರ್ಮಿಸಿದಾತನೇ, ಎಲ್ಲರಿಗೂ ಕೂಡ ಯಾವ ಸಮಯದಲ್ಲಿ ಏನು ಬೇಕು ಅಂತ ತಿಳಿದಿರ್ತಕ್ಕಂಥ ಆತನೇ, ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನಿನ್ನ ಮಕ್ಕಳಿಗೆ ಮಹೋನ್ನತವಾದಂತ ನಿನ್ನ ವಾಕ್ಯವನ್ನ ಬಹಳ ಬೇಡಿಕೆಯಿಂದ ಕೂಡಿರ್ತಕ್ಕಂಥ ಅಂಶವನ್ನ ನಿನ್ನ ಮಕ್ಕಳಿಗೆ ತಿಳಿಯಪಡಿಸಿದ್ದೇನೆ ದೇವ. ಈ ವಾಕ್ಯವನ್ನ ಕೇಳಿರ್ತಕ್ಕಂಥ ನಿನ್ನ ಮಕ್ಕಳಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಜ್ಞಾನ ವಿವೇಕವನ್ನ ಕೊಡು ತಂದೆ. ದೇವ, ನಿನ್ನ ಮಕ್ಕಳು ವಾಕ್ಯದ ಪ್ರಕಾರ ನಡೆದು ನಿನ್ನನ್ನೇ ಮಾತ್ರ ಮಹಿಮಪಡಿಸುವಂತ ಮಕ್ಕಳಾಗುವಂತೆ ನಿನ್ನ ಕೃಪೆಯನ್ನು ನೀಡ ತಂದೆ. ದೇವ, ದಿನಗಳು ಎಂಬುದನ್ನು ನಾವು ಭಾವಿಸಿದ್ದೇವೆ ದೇವ. ಇರತಕ್ಕಂಥ ಅಲ್ಪ ಕಾಲದಲ್ಲಿ ದೇವ ಹೆಚ್ಚಿನ ಜ್ಞಾನವನ್ನು ತಿಳಿದುಕೊಂಡು ದೇವ ವಾಕ್ಯದ ಪ್ರಕಾರ ನಡೆಯುವರಾಗುವಂತೆ ನಿನ್ನ ಕೃಪೆಯನ್ನು ನೀಡು ದೇವ. ಸೇರಿರತಕ್ಕಂಥ ಎಲ್ಲ ಸಹೋದರ ಸಹೋದರರನ್ನು ಆಶೀರ್ವದಿಸು ದೇವ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ನಾವು ವ್ಯಕ್ತಪಡಿಸುವಾಗ ನಿನ್ನ ಕೃಪೆಯನ್ನು ನೀಡುತ್ತಂದೆ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ತಂದೆ. ಆಮೇನ್. ಅಂತ್ಯಾಶೀರ್ವಾದ. ತಂದೆಯಾದ ದೇವರ ಕೃಪೆ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತ ಸಹವಾಸವು ನನ್ನ ಸಹೋದರರೊಟ್ಟಿಗೆ, ಸೇರಿರ್ತಕ್ಕಂಥ ಎಲ್ಲರೊಟ್ಟಿಗೆ, ಸೇರದೇ ಇರತಕ್ಕಂಥವರೊಟ್ಟಿಗೂ ಕೂಡ ನೀವು ಕೊಟ್ಟು ದೇವ ಕಾಪಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಕೂಡ ಜ್ಞಾನದ ವಿಮೋಚನೆಗೆ ಒಳಗಾಗಲಿ ಅಂತಕ್ಕಂಥದನ್ನ ಹೇಳ್ತಾ ಈ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇನೆ ತಂದೆ. ಆಮೇನ್. ಇಲ್ಲಿವರೆಗೆ